ಎಲ್ಲರೂ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸಿದ ಪರಲೋಕ ತಂದೆಯೇ, ಆಶೀರ್ಕರವಾದ ಸಮಯಕ್ಕಾಗಿ ಕೋಟಿ ಸ್ತೋತ್ರ ಸ್ವಾಮಿ. ನಿನ್ನ ನಾಮ ಮಹಿಮೆಕ್ಕಾಗಿ ದೇವರೇ, ನಿಮ್ಮ ಸಮ್ಮುಖದಲ್ಲಿ ನಮ್ಮೆಲ್ಲರನ್ನು ನೀನೇ ಕೂಡಿ ಸೇರಿಸಿದಕ್ಕಾಗಿ ಸ್ತೋತ್ರ. ಕೂಡಿ ಸೇರಿಸಿದ ಆತನು ನಮಗೆ ಬಲವನ್ನು ನೀಡಿ ದೇವರೇ ನಿಮ್ಮನ್ನು ಸ್ತುತಿಸಿ ಕೊಂಡಾಡಿ ಆರಾಧನೆ ಮಾಡುವಂತೆ ಸಹಾಯ ನೀಡಿದಕ್ಕಾಗಿ ಸ್ತೋತ್ರ. ಅದೇ ರೀತಿಯಲ್ಲಿ ದೇವರೇ, ನಿನ್ನ ವಾಕ್ಯವನ್ನು ಕೇಳುವ ನಮ್ಮ ಪ್ರತಿಯೊಬ್ಬರನ್ನು ದೇವರೇ ವಾಕ್ಯದಲ್ಲಿರುವ ಪ್ರತಿಯೊಂದು ಆಶೀರ್ವಾದದಿಂದ ನಮ್ಮನ್ನು ತುಂಬಿಸಬೇಕೆಂದು ಬೇಡುತ್ತೇನಯ್ಯ. ಕರ್ತನೆಯ ವಾಕ್ಯ ಹೇಳುತ್ತದೆ, ಕರ್ತನು ತಮ್ಮ ವಾಕ್ಯವನ್ನು ಕಳಿಸಿ ನಮಗೆ ಬಿಡುಗಡೆ ನೀಡುತ್ತಾನೆ ಎಂದು ವಾಕ್ಯ ಇದೆ. ವಾಕ್ಯವನ್ನು ಕಳಿಸಿ ನಮ್ಮನ್ನು ನಂಬಿಕೆಯಲ್ಲಿ ನೆಲೆಯಾಗಿ ನಿಲ್ಲಿಸುತ್ತಾನೆ ಎಂದು ವಾಕ್ಯ ಇದೆ. ನಮ್ಮನ್ನು ಸರಿಪಡಿಸುತ್ತಾನೆ, ನಮ್ಮನ್ನು ಪರಿಶುದ್ಧ ಮಾಡುತ್ತಾನೆ ಎಂದು ವಾಕ್ಯ ಇದೆ. ಸಯ್ಯ, ಈ ವಾಕ್ಯಗಳಿಗೆ ನಮ್ಮನ್ನು ಪರಿಪೂರ್ಣವಾಗಿ ಒಪ್ಪಿಸಿಕೊಡುತ್ತೇವೆ. ನಿಮ್ಮ ವಾಕ್ಯಗಳನ್ನು ಕಳಿಸಿ ನಮ್ಮನ್ನು ನಿಮ್ಮಲ್ಲಿ ಇನ್ನೂ ಹೆಚ್ಚೆಚ್ಚಾಗಿ ನಿಲ್ಲುವಂತೆ ಸಹಾಯ ನೀಡಬೇಕೆಂದು ಬೇಡುತ್ತೇನೆ ಸಪ್ಪ. ಹೌದಯ್ಯ, ಕಳೆದ 11 ತಿಂಗಳು ನಿನ್ನ ಕೃಪೆಯಿಂದ ದಾಟಿ ಬರುವಂತೆ ದಯಮಾಡಿದಕ್ಕಾಗಿ ಸ್ತೋತ್ರ ಸ್ವಾಮಿ. 12ನೇ ತಿಂಗಳಲ್ಲಿ ದೇವರೇ, ಮೊದಲನೇ ದಿನ ನಿಮ್ಮ ಸಮ್ಮುಖದಲ್ಲಿ ನಮ್ಮನ್ನು ಕೂಡಿ ಸೇರಿಸ ದಯಕ್ಕಾಗಿ ಸ್ತೋತ್ರ. ಕೃತಜ್ಞತೆಯಿಂದ ನಿಮಗೆ ಸ್ತೋತ್ರ ಮಾಡುತ್ತೇವೆ ದೇವರೇ. ಹೌದು ಸ್ವಾಮಿ, ನಿನ್ನ ಕೃಪಾವರಗಳಿಂದ ನಮ್ಮನ್ನು ಇದುವರೆಗೆ ತುಂಬಿಸಿ ನಡೆಸಿ ದಯಕ್ಕಾಗಿ ಸ್ತೋತ್ರಪ್ಪ. ಈ ತಿಂಗಳು ಪೂರ್ತಿ ನಿನ್ನ ಕೃಪೆ ದಯ ನಮ್ಮ ಜೊತೆಲಿ ನಡೆಸಲಿ, ಆಶೀರ್ವದಿಸಲಿ. ನಿಮ್ಮ ವಾಕ್ಯ ಮುಖಾಂತರವಾಗಿ ನಮ್ಮನ್ನು ಬೋಷಿಸಬೇಕೆಂದು ಬೇಡಿ ಯೇಸುವಿನ ಮುದಾದ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ಹಲ್ಲೆಲೂಯಾ. ಸರಿ, ಯೋಹಾನ್ ಹೇಳಿದನೆ ಸುವಿಶೇಷ புஸ்தகம், யோவான் ಬರೆದ ಸುವಾರ್ತೆ ಪುಸ್ತಕ 14ாம் அதிகாரத்திலே 13ாம் வசனம். 14ನೇ ಅಧ್ಯಾಯದ 13ನೇ ವಚನ. நான் தமிழ்ல வாசிக்கிறேன். நீங்கள் என் நாமத்தினாலே எதை கேட்பீர்களோ குமாரனில் பிதா மகிமைப்படும்படியாக அதை செய்வேன். ಇದಲ್ಲದೆ ನೀವು ನನ್ನ ಹೆಸರಿನಲ್ಲಿ ಏನೇನು ಬೇಡಿಕೊಳ್ಳುವಿರೋ ಇದನ್ನು ನೆರವೇರಿಸುವೆನು. ಹೀಗೆ ಮಗನ ಮೂಲಕವಾಗಿ ತಂದೆಗೆ ಮಹಿಮೆ ಉಂಟಾಗುವುದು. ಇದಲ್ಲದೆ ನೀವು ನನ್ನ ಹೆಸರಿನಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನು ನೆರವೇರಿಸುವೆನು. ಹೀಗೆ ಮಗನ ಮೂಲಕವಾಗಿ ತಂದೆಗೆ ಮಹಿಮೆ ಉಂಟಾಗುವುದು. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. இங்கே ஆண்டவர் ஒரு வாக்குத்தத்தத்தை தம்முடைய சீஷர்களுக்கு தருகிறார். ಇಲ್ಲಿ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಒಂದು ವಾಗ್ದಾನವನ್ನು ಕೊಡುತ್ತಾರೆ. ಅದು என்னன்னா, ಅದೇನೆಂದರೆ அந்த முதலாம் வசனத்துல வாசிக்கும் பொழுது, ಆ ಮೊದಲನೆಯ ವಚನದಲ್ಲಿ ಓದುವಾಗ அந்த பர்பஸ் நமக்கு தெரியும், ಅದರ ಉದ್ದೇಶ ನಮಗೆ ತಿಳಿಯುತ್ತದೆ. உங்கள் இருதயம் கலங்காதிருப்பதாக, ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ. தேவனிடத்தில் விசுவாசமாயிருங்கள், ನೀವು ದೇವರನ್ನು ನಂಬಿರಿ. என்னிடத்தில் விசுவாசமாயிருங்கள், ನನ್ನನ್ನು ನಂಬಿರಿ. இல்லையா? அப்போ இப்போ ஆண்டவர் இந்த உலகத்தை விட்டு போறாரு அப்படின்னு சொல்லி இந்த கடைசி வசனம் வாசிக்கும்போது உங்களுக்கு தெரியும். ಕೊನೆಯ ವಚನ ಓದುವಾಗ ತಿಳಿಯುತ್ತದೆ. இந்த 13ாம் அதிகாரத்துல 13ನೇ ಅಧ್ಯಾಯದ 38ாம் வசனம், 38ನೇ ವಚನ, 38 இல்ல, அவரு எடுத்துக்கொள்ளப்படுவேன் என்று தெரிஞ்ச உடனே, ஓகே, 33ாம் வசனம், 33ನೇ ವಚನ. ಇನ್ನು ಸ್ವಲ್ಪ ಕಾಲ, ಪ್ರಿಯ ಮಕ್ಕಳೇ, ಇನ್ನು ಸ್ವಲ್ಪ ಕಾಲವೇ ನಿಮ್ಮ ಸಂಗಡ ಇರುತ್ತೇನೆ. ನನ್ನನ್ನು ಹುಡುಕುವಿರಿ, ಆದರೆ ನಾನು ಹೋಗುವಲ್ಲಿಗೆ ನೀವು ಬರಲಾರಿರಿ ಎಂದು ನಾನು ಯಹೂದ್ಯರಿಗೆ ಹೇಳಿದಂತೆ ಈಗ ನಿಮಗೂ ಹೇಳುತ್ತೇನೆ. ஆண்டவர் தன்னுடைய வேலையை முடிச்சிட்டு திரும்ப பிதாவிடத்துல போறார். ಯೇಸು ಸ್ವಾಮಿ ತನ್ನ ಕೆಲಸವನ್ನ ಮುಗಿಸಿ ಪುನಃ ತಂದೆಯ ಬಳಿಗೆ ಹೋಗುವುದಕ್ಕಿದ್ದಾರೆ. இதை சீஷர்களுக்கு சொல்றாரு. ಇದನ್ನ ಶಿಷ್ಯರ ಬಳಿಯಲ್ಲಿ ಹೇಳುತ್ತಾರೆ. 14ாம் அதிகாரம் 1ாம் வசனத்துல, ಆಗ 14ನೇ ಅಧ್ಯಾಯದ 1ನೇ ವಚನದಲ್ಲಿ ಎಲ್ಲರೂ ಕಲಂಗಿ ಇರುತ್ತಾರೆ, ಅವರೆಲ್ಲರೂ ಕಳವಳಗೊಂಡಿದ್ದಾರೆ. ಎಲ್ಲರಿಗೂ ಒಂದು ಯೋಚನೆ ಇರುತ್ತೆ, ಅವರೆಲ್ಲರಿಗೂ ಒಂದು ಯೋಚನೆ ಇತ್ತು, ಯೇಸು ಸ್ವಾಮಿ ನಮ್ಮನ್ನ ಬಿಟ್ಟು ಹೋಗುತ್ತಾರೆ, ಯೇಸು ಸ್ವಾಮಿ ನಮ್ಮನ್ನ ಬಿಟ್ಟು ಹೋಗುತ್ತಾರೆ. ಅಂದಲೆ ಫಿಲಿಪ್ಪನ್ನು ಕೇಳುತ್ತಾರೆ, ಯೇಸು ಸ್ವಾಮಿ ನೀವು ಎಲ್ಲಿಗೆ ಹೋಗುತ್ತೀರಾ ಅಂತ. ತೋಮಾ ಕೇಳ್ತಾರೆ, ಆಂಡವರೇ ನೀங்க போகிற இடம் எதுன்னு கேட்பாரு. ತೋಮನು ಕೇಳುತ್ತಾರೆ, ದೇವರೇ ಯೇಸು ಸ್ವಾಮಿ ನೀವು ಹೋಗುವಂತ ಸ್ಥಳ ಯಾವುದು ಎಂಬುದಾಗಿ. இந்த 3 வருஷம் அவங்களோடு கூட ஐக்கியமா இருந்த தெய்வம் ஆண்டவராக இயேசு கிறிஸ்து இப்போ அவருக்கு வேலை வந்துருச்சு தெரியுது. நான் மரித்து உங்களை எல்லாரையும் விட்டு நான் பிதாவிடத்துல போறேன் அப்படின்னு சொல்றேன். 3.5 ವರ್ಷ ಅವರ ಸಂಗಡ ಇದ್ದಂತೆ ಯೇಸು ಸ್ವಾಮಿ ಈಗ
ಸಮಯ ಬಂದಿದೆ, ತಾನು ಸತ್ತು ಪುನರುತ್ಥಾನ ಹೊಂದಿ ತಂದೆಯ ಬಳಿಗೆ ಹೋಗಬೇಕೆಂದು ಹೇಳುತ್ತಾರೆ. அப்போ ಆಗ அவங்க கலங்கி இருக்கும் பொழுது ಶಿಷ್ಯರು ಕಳವಳದಿಂದಿರುವಾಗ உங்க இருதயம் கலங்காதிருப்பதாக. ಯೇಸು ಸ್ವಾಮಿ ಹೇಳುತ್ತಾರೆ, ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ. நீங்க நம்பிக்கையா இருங்க, ನೀವು ನಂಬಿಕೆ ಉಳ್ಳವರಾಗಿರ್ರಿ, விசுவாசமா இருங்க. ನೀವು ನಂಬಿಕೆ ಉಳ್ಳವರಾಗಿರ್ರಿ. ஏன்னா ಯಾಕೆಂದರೆ நான் உங்களோடு கூட எப்போது இருக்கும்படி ನಿಮ್ಮ ಸಂಗಡ ಯಾವಾಗಲೂ ಇರುವಂತೆ நான் பரிசுத்த ஆவியாகிய தேவனை போய் நான் அனுப்புவேன். ನಾನು ಹೋಗಿ ಪವಿತ್ರಾತ್ಮನಾದಂತ ದೇವರನ್ನ ಕಳುಹಿಸುತ್ತೇನೆ. அல்லேலூயா. ಹಲ್ಲೆಲೂಯಾ. அப்ப அவர் சொல்றாரு, ಆಗ ಅವರು ಹೇಳುತ್ತಾರೆ, இப்ப சொல்றாரு எத்தனை வசனம், அந்த 13 வசனத்தை சொல்றாரு. 13ನೇ ವಚನದಲ್ಲಿ ಹೇಳುತ್ತಾರೆ, நீங்கள் என் நாமத்தினாலே ನೀವು ನನ್ನ ಹೆಸರಿನಲ್ಲಿ எதை கேட்பீர்களோ ಏನೇನು ಬೇಡಿಕೊಳ್ಳುವಿರೋ குமாரனில் பிதா மகிமைப்படும்படிக்கு ಮಗನ ಮೂಲಕವಾಗಿ ತಂದೆಗೆ ಮಹಿಮೆ ಉಂಟಾಗುವಂತೆ அதை நான் செய்வேன். ಅದನ್ನು ನೆರವೇರಿಸುವೆನು. அல்லேலூயா. ಹಲ್ಲೆಲೂಯಾ. அப்போ ஏசாமி இருக்கிற வரைக்கும் ಶಿಷ್ಯರಿಗೆ ಎಂದ ಕೊರೆಯುಮೇ ಇಲ್ಲ. ಯೇಸು ಸ್ವಾಮಿ ಇರುವವರೆಗೂ ಶಿಷ್ಯರಿಗೆ ಯಾವುದೇ ರೀತಿಯಾದಂತ ಕೊರತೆಗಳಿಲ್ಲ. ತೃಪ್ತಿಯಾ இருந்தாங்க, ತೃಪ್ತಿಯಾಗಿದ್ದಾರೆ. ಯಾಕೆ? ஏசாமி கூட இருந்தார். ಯೇಸು ಸ್ವಾಮಿ ಸಂಗಡವಿದ್ದರು. ஹல்லேலூயா. ಹಲ್ಲೆಲೂಯಾ. ஆனா ஏசாமி போறாரு. ಆದರೆ ಯೇಸು ಸ್ವಾಮಿ ಹೋಗುವುದಕ್ಕಿದ್ದಾರೆ. என்னெல்லாம் அவங்க மனசுல யோசனை இருக்குன்னு கண்டுபிடிக்கிறார். ಆಗ ಜನರಿಗೆ ಅವರ ಮನಸ್ಸಿನಲ್ಲಿ ಏನೆಲ್ಲ ಯೋಚನೆ ಇದೆ ಎಂದು ಹೇಳಿ ನೆನೆಸುತ್ತಾರೆ. ಅವರು ಕಳವಳದಿಂದಿದ್ದಾರೆ. ಆಗ ಅವರು ನೋಡಿ ಹೇಳುತ್ತಾರೆ, ನೀನ್ ಭಯಪಡಬೇಡ, என் நாமத்தினால எதை கேட்டாலும் பிதா உங்களுக்கு தருவார். ನನ್ನ ಹೆಸರಿನಲ್ಲಿ ನೀವು ಏನು ಬೇಡಿಕೊಳ್ಳುತ್ತೀರೋ ಅದನ್ನ ತಂದೆಯು ಅನುಗ್ರಹಿಸುತ್ತಾರೆ. ஹல்லேலூயா. ಹಲ್ಲೆಲೂಯಾ. இது ಶಿಷ್ಯರಿಗೆ ತಂದ ವಾಗ್ದಾನ. ಇದು ಶಿಷ್ಯರಿಗೆ ಕೊಟ್ಟಂತ ಒಂದು ವಾಗ್ದಾನ. ಇದೇ ವಾಗ್ದಾನ இந்த மாசத்துல கர்த்தர் நமக்கு தரார். ಇದೇ ವಾಗ್ದಾನವನ್ನ ಈ ತಿಂಗಳಲ್ಲಿ ದೇವರು ನಮಗೆ ಅನುಗ್ರಹಿಸುತ್ತಾರೆ. நாமத்தினாலே நீங்கள் எதை கேட்பீர்களோ ನನ್ನ ಹೆಸರಿನಲ್ಲಿ ನೀವು ಏನೇನು ಬೇಡಿಕೊಳ್ಳುವಿರೋ அதை நான் செய்வேன். ಅದನ್ನು ನಾನು ನೆರವೇರಿಸುವೆನು. ஹல்லேலூயா. ಹಲ್ಲೆಲೂಯಾ. சொல்றாரு, குமாரனில் பிதா மகிமைப்படும்படிக்கு அதை செய்வேன்னு சொல்றாரு. ಮಗನಲ್ಲಿ ತಂದೆಯು ಮಹಿಮೆ ಹೊಂದುವಂತೆ ಅದನ್ನ ಮಾಡುತ್ತೇನೆ ಎಂದು ಹೇಳುತ್ತಾರೆ. ஆண்டவர் நமக்கு தருகிற வாக்குத்தத்தம், ದೇವರು ನಮಗೆ ಕೊಡುವಂತ ವಾಗ್ದಾನ, நீங்கள் எதை கேட்டாலும் ನೀವು ಏನು ಬೇಡಿಕೊಂಡರೂ உங்களுக்கு அதை தருவார். ದೇವರು ನಿಮಗೆ ಅದನ್ನು ಅನುಗ್ರಹಿಸುತ್ತಾರೆ. இது 1 யோவான் 5ஆம் அதிகாரம் 15ஆம் வசனத்துல விளக்கி சொல்றாரு. ಇದು ಯೋಹಾನನು ಬರೆದ ಮೊದಲನೆಯ ಪತ್ರಿಕೆ 1ನೇ ಅಧ್ಯಾಯದ 5ನೇ ವಚನದಲ್ಲಿ ಇದನ್ನು ಬಿಡಿಸಿ ಹೇಳುತ್ತಾರೆ. 5ಆம் அதிகாரம் 15ஆம் வசனம். 5ನೇ ಅಧ್ಯಾಯದ ಮೊದಲನೇ ವಚನ. First John chapter 5 verse 15. ಯೋಹಾನನು ಬರೆದ ಮೊದಲನೆಯ ಪತ್ರಿಕೆ 5ನೇ ಅಧ್ಯಾಯದ 15ನೇ ವಚನ. ನಾವು ಏನು ಬೇಡಿಕೊಂಡರೂ ಆತನು ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆಂಬುದು ನಮಗೆ ಗೊತ್ತಾಗಿದ್ದರೆ ನಾವು ಬೇಡಿದವುಗಳು ಆತನಿಂದ ನಮಗೆ ದೊರೆತವೆಂಬುದು ನಮಗೆ ಗೊತ್ತಾಗಿದೆ. ಹಲ್ಲೆಲೂಯಾ. நாம எதை கேட்டாலும் ನಾವು ಏನು ಬೇಡಿಕೊಂಡರೂ நமக்கு கொடுக்கிறார் என்று நாம் அறிந்திருந்தோமானால், ಆತನು ನಮ್ಮ ವಿಜ್ಞಾಪನೆಯನ್ನ ಕೇಳಿ ಅದನ್ನು ಅನುಗ್ರಹಿಸುತ್ತಾನೆ ಅನ್ನುವಂಥದ್ದನ್ನು ನಾವು ತಿಳಿದುಕೊಂಡರೆ, அவரிடத்தில் நாம் கேட்டவைகளை பெற்றுக்கொண்டோம் என்று அறிந்திருக்கிறோம். ಆತನ ಬಳಿಯಲ್ಲಿ ನಾವು ಬೇಡಿದವುಗಳನ್ನು ನಾವು ಪಡೆದುಕೊಂಡಿದ್ದೇವೆ ಅನ್ನುವಂಥದ್ದು ನಮಗೆ ಗೊತ್ತಾಗಿರುತ್ತೆ. என்ன சொல்றாருன்னா, ಈಗ ಅವರು ಏನು ಹೇಳುತ್ತಾರೆಂದರೆ, கேட்டா கண்டிப்பா தருவார். ನೀವು ಕೇಳುವಾಗ ದೇವರು ಅನುಗ್ರಹಿಸುತ್ತಾರೆ. ಹಲ್ಲೆಲೂಯಾ. அதான் சொல்ல, நீ கலங்காத, ಅನ್ನ ನೀವು ಕಳವಳದಿಂದಿರಬೇಡಿ. ನೀವು ಏನನ್ನ ಕೇಳಿದರೆ ದೇವರು ಅನುಗ್ರಹಿಸುತ್ತಾರೆ. நீங்க கேட்கும் பொழுது எப்படி கேட்கணும்? ನೀವು ಕೇಳುವಾಗ ಹೇಗೆ ಕೇಳಬೇಕು? எனக்கு செவி கொடுக்கிறார், ದೇವರು ನನ್ನ ವಿಜ್ಞಾಪನೆಯನ್ನ ಕೇಳುತ್ತಾರೆ, அதை எனக்கு தந்து விட்டார், ದೇವರು ನನಗೆ ಅದನ್ನು ಅನುಗ್ರಹಿಸಿದ್ದಾರೆ ಎಂದು அப்படிதான் வசனம் சொல்லுது. ಆ ರೀತಿಯಾಗಿ ವಾಕ್ಯ ಹೇಳುತ್ತದೆ. அப்போ ಆಗ அது உங்களுக்கு உண்டாகும், ಅದು ನಿಮಗೆ ದೊರಕುತ್ತದೆ. ஹல்லேலூயா. ಹಲ್ಲೆಲೂಯಾ. கர்த்தர் கேட்கிறவைகளை நமக்கு தருகிறது. ದೇವರು ನಾವು ಕೇಳುವಂತವುಗಳನ್ನು ಅನುಗ್ರಹಿಸುವ வேதம் சொல்கிறது அவர் நல்ல தெய்வம். ವಾಕ್ಯವು ಹೇಳುತ್ತದೆ ಆತನು ಒಳ್ಳೆಯ ದೇವರು. வேதம் சொல்கிறது அவர் அதிகமாய் நம்மிடத்தில் அன்பு கூர்ந்தார். ವಾಕ್ಯವು ಹೇಳುತ್ತದೆ ಆತನು ನಮ್ಮನ್ನ ಹೆಚ್ಚಾಗಿ ಪ್ರೀತಿಸುವ ಆತನು. இல்லையா? அவர் போக போறேன், அவர் பரலோகத்துக்கு போக போறேன்னு தெரிஞ்ச உடனே இன்னும் அதிகமா ಶಿಷ್ಯರ ಮೇಲೆ ಅನ್ಬು ಸೆಳೆಯುತ್ತಾರೆ. ಅವರು ಪರಲೋಕಕ್ಕೆ ಹೋಗುತ್ತಾರೆ ಅನ್ನುವಂಥದ್ದನ್ನ ತಿಳಿದುಕೊಂಡು ಇನ್ನೂ ಹೆಚ್ಚಾಗಿ ಶಿಷ್ಯರನ್ನ ಪ್ರೀತಿಸುತ್ತಾರೆ. ஹல்லேலூயா. ಹಲ್ಲೆಲೂಯಾ. நம்முடைய தேவன் நம்மை நேசிக்கிறவர், ನಮ್ಮ ದೇವರು ನಮ್ಮನ್ನ ಪ್ರೀತಿಸುವಂತ ದೇವರು, உதவி செய்கிறவர், ನಮಗೆ ಸಹಾಯ ಮಾಡುವ ಆತನು, தருகிறவர், ನಮಗೆ ಅನುಗ್ರಹಿಸುವ ಆತನು, ನಮ್ಮನ್ನ ಮುನ್ನಡೆಸುವ ಆತನು. சுகத்தை கேட்டா அவர் சுகம் தருவார். ನೀವು ಸ್ವಸ್ಥತೆಯನ್ನು ಕೇಳುವಾಗ ಸೌಖ್ಯವನ್ನು ಅನುಗ್ರಹಿಸುತ್ತಾರೆ. ஆண்டவர்கிட்ட உதவி கேட்டா அவர் ಉದವಿ ಈ ದೇವರ ಬಳಿಯಲ್ಲಿ ಸಹಾಯವನ್ನ ಕೇಳುವಾಗ ದೇವರು ಸಹಾಯವನ್ನ ದೊರಕಿಸುತ್ತಾರೆ. ನೀವು ಕೇಳುವಂತ ಎಲ್ಲಾ ಕಾರ್ಯಗಳನ್ನ ದೇವರಿಂದ ಕೊಡುವುದಕ್ಕೆ ಸಾಧ್ಯ. அவர் எனக்காக எல்லாவற்றையும் செஞ்சு முடிப்பார். ಸತ್ಯವೇದ ಹೇಳುತ್ತದೆ ನಮಗಾಗಿ ಎಲ್ಲವನ್ನ ಮಾಡಿ ಮುಗಿಸುವಂತ ದೇವರು ಎಂಬುದಾಗಿ. ಹಲ್ಲೆಲೂಯಾ. ஹல்லேலூயா. ಹಲ್ಲೆಲೂಯಾ. ஆகையாலே நீங்க கலங்க வேண்டாம், நீங்க கவலைப்படாதீங்க, துக்கப்படாதீங்க.
கர்த்தர் நீங்க கேட்கறத உங்களுக்கு தர ಅಂದ್ರೆ வல்லவர். ನೀವು ಕಳವಳ ಪಡಬೇಡಿರಿ, ದುಃಖ ಪಡಬೇಡಿರಿ, ನೀವು ಕೇಳುವಂತವುಗಳನ್ನ ಅನುಗ್ರಹಿಸುವುದಕ್ಕೆ ದೇವರು அப்போ ಶಕ್ತನಾಗಿದ್ದಾನೆ. நீங்க கேட்டா ஆண்டவர் கண்டிப்பா தருவேன்றதுக்கு 2 எக்ஸாம்பிள் சொல்றேன். ನೀವು ಕೇಳುವಾಗ ದೇವರು ನಿಮಗೆ ಅನುಗ್ರಹಿಸುತ್ತಾರೆ ಅನ್ನುವಂತ ವಿಷಯಕ್ಕೋಸ್ಕರ ಒಂದು 2 ಉದಾಹರಣೆಯನ್ನ ಹೇಳುತ್ತೇನೆ. 2 ಉದಾಹರಣೆ சொல்றேன். 2 ಉದಾಹರಣೆ. கண்டிப்பா தெய்வம் செய்வார், ಖಂಡಿತವಾಗಿಯೂ ದೇವರು ಮಾಡುತ್ತಾರೆ, ಅದರಲ್ಲಿ ಅನುಮಾನವೇ ಇಲ್ಲ. ஒரு எக்ஸாம்பிள் சொல்றார். ದೇವರು ಒಂದು ಉದಾಹರಣೆಯನ್ನ ಹೇಳುತ್ತಾರೆ. ಮೊದಲನೆಯದಾಗಿ நல்ல சிநேகிதனை வச்சு சொல்றார். ಒಂದು ಒಳ್ಳೆಯ ಸ್ನೇಹಿತನನ್ನ ಇಟ್ಟು ಹೇಳುತ್ತಾರೆ. கவனிங்களா, அந்த வசனம் வாசியம் பார்க்கலாம். லூக்கா 11ஆம் அதிகாரம், ಲೂಕ 11ನೇ ಅಧ್ಯಾಯ 5ஆம் வசனத்திலிருந்து 5ನೇ ವಚನದಿಂದ ಆರಂಭಿಸಿ 13ஆம் வசனம் வரைக்கும் கவனிங்க, நான் வாசிக்கிறேன். லூக் சாப்டர் 11 verse from 5 to 13. ಲೂಕನ ಸುವಾರ್ತೆ ಪುಸ್ತಕ 11ನೇ ಅಧ್ಯಾಯದ 5ರಿಂದ 13ನೇ ವಚನದವರೆಗೆ. சீஷர்ல அவர் பின்னும் அவர்களை நோக்கி, உங்களில் ஒருவன் தனக்கு சிநேகிதனாய் இருக்கிறவனிடத்தில் பாதி ராத்திரியிலே போய், சிநேகிதனே, என் சிநேகிதன் ஒருவன் வழிப்பிரயாணமாய் என்னிடத்துல வந்திருக்கிறான், அவன் முன் வைப்பதற்கு என்னிடத்தில் ஒன்றுமில்லை, நீ 3 அப்பங்களை எனக்கு கடனாக தர வேண்டும் என்று கேட்டுக்கொண்டான். கணத்தில் வாசிக்கணும். ಮತ್ತು ಅವರಿಗೆ ಹೇಳಿದ್ದೇನೆಂದರೆ, ನಿಮ್ಮಲ್ಲಿ ಒಬ್ಬನಿಗೆ ಸ್ನೇಹಿತನಿದ್ದಾನೆ ಎಂದು ಹೇಳೋಣ. ಅವನು ಸರುಹೊತ್ತಿನಲ್ಲಿ ಆ ಸ್ನೇಹಿತನ ಬಳಿಗೆ ಹೋಗಿ, ಸ್ನೇಹಿತನೇ, ನನಗೆ 3 ರೊಟ್ಟಿಗಳನ್ನು ಕಡವಾಗಿ ಕೊಡು, ನನ್ನ ಸ್ನೇಹಿತರಲ್ಲಿ ಒಬ್ಬನು ಎಲ್ಲಿಗೋ ಪ್ರಯಾಣವಾಗಿ ನನ್ನ ಬಳಿಗೆ ಬಂದಿದ್ದಾನೆ, ಅವನಿಗೆ ಊಟ ಮಾಡಿಸುವುದಕ್ಕೆ ನನ್ನಲ್ಲಿ ಏನೂ ಇಲ್ಲ ಎಂದು ಕೇಳಲು, ಆ ಸ್ನೇಹಿತನು, ನನಗೆ ತೊಂದರೆ ಕೊಡಬೇಡ, ಈಗ ಕದ ಹಾಕಿ, ಅದೇ ನನ್ನ ಚಿಕ್ಕ ಮಕ್ಕಳು ನನ್ನ ಕೂಡ ಮಲಗಿದ್ದಾರೆ, ನಾನು ಎದ್ದು ನಿನಗೆ ಕೊಡುವುದಕ್ಕಾಗುವುದಿಲ್ಲ ಎಂದು ಒಳಗಿನಿಂದ ಉತ್ತರ ಕೊಟ್ಟರೂ ಕೊಡಬಹುದು. கவனிங்க, அப்போ ஒரு ஃப்ரெண்ட், ಒಬ್ಬ ಸ್ನೇಹಿತನು தன்னுடைய ரொம்ப திக் ஃப்ரெண்ட்ட போயிட்டு ஒரு ஹெல்ப் கேக்குறான். ತನ್ನ ಒಂದು ಪ್ರಾಣ ಸ್ನೇಹಿತನ ಬಳಿಯಲ್ಲಿ ಹೋಗಿ ಸಹಾಯವನ್ನ ಕೇಳುವಾಗ எப்ப கேக்குறான்? ಯಾವಾಗ ಕೇಳುತ್ತಾನೆ? ஆதி ராத்திரில போய் கேக்குறான். ಒಂದು ಮಧ್ಯರಾತ್ರಿಯಲ್ಲಿ ಹೋಗಿ ಕೇಳುತ್ತಾನೆ. ಆಲ್ಮೋಸ್ಟ್ ನೈಟ್ ஒரு 1 ಮಣಿ 2 ಮಣಿ வெச்சிடுங்க. ಒಂದು ಸುಮಾರು ಮಧ್ಯರಾತ್ರಿ 1-2 ಗಂಟೆ ಇರಬಹುದು. ಕರೆಕ್ಟಾ? அந்த டைம்ல ரொம்ப டீப் ஸ்லீப் இருக்கும். ಆ ಸಮಯದಲ್ಲಿ ಬಹಳ ಗಾಢವಾದ ನಿದ್ರೆ ಇರುತ್ತೆ. ஆனா அவனா சொல்றானா, என் பிள்ளைகளோடு கூட நான் படுத்து தூங்கிட்டேன், கதவு லாக் பண்ணிட்டேன். ಆದ್ರೆ ಆ ಸ್ನೇಹಿತನು ಹೇಳುತ್ತಾನೆ, ನಾನು ನನ್ನ ಮಕ್ಕಳ ಸಂಗಡ ಮಲಗಿದ್ದೇನೆ, ನಾನು ಬಾಗಿಲನ್ನ ಮುಚ್ಚಿದ್ದೇನೆ ಎಂಬುದಾಗಿ. ஆனா இவனா கேக்குறானா, ಆದ್ರೆ ಈ ಸ್ನೇಹಿತನ ಏನು ಕೇಳುತ್ತಾನೆ, என் ஃப்ரெண்ட் ஒருத்தன் வழி பிரயாணமா அப்படின்னா அப்படி தூரத்தை எப்படியே போற வழியில தூர தேசத்துக்கு போயிட்டு இருக்கிறான், அவன் திடீர்னு நைட்ல என் வீட்டுக்கு வந்துட்டான். ಮತ್ತೊಬ್ಬ ಸ್ನೇಹಿತನು ದೂರ ದೇಶಕ್ಕೆ ಪ್ರಯಾಣವಾಗಿ ಹೋಗುತ್ತಿದ್ದಾನೆ, ಆದ್ರೆ ಮಾರ್ಗದಲ್ಲಿ ನನ್ನ ಬಳಿಗೆ ಬಂದಿದ್ದಾನೆ, நைட் ஸ்டே பண்றதுக்காக, ಅವನು ರಾತ್ರಿ ಇಳುಕೊಳ್ಳುವುದಕ್ಕಾಗಿ. நைட் அவன் முன்னாடி ஏதாவது சாப்பிடுறதுக்கு வைக்கிறதுக்கு எதுவுமே இல்ல. ಈಗ ರಾತ್ರಿಯಲ್ಲಿ ಅವನ ಮುಂದೆ ಆಹಾರವನ್ನ ಕೊಡುವುದಕ್ಕೆ ನನ್ನ ಬಳಿಯಲ್ಲಿ ಏನೂ ಇಲ್ಲ. நீதான் என் பெஸ்ட் ಫ್ರೆಂಡ್, ನೀನೇ ನನ್ನ ಸ್ನೇಹಿತನು, நீ கண்டிப்பா எனக்கு ஹெல்ப் பண்ணுவ, ನೀನು ಖಂಡಿತವಾಗಿ ನನಗೆ ಸಹಾಯ ಮಾಡುತ್ತೀಯ. ಟೈಮ್ பார்க்காம வந்து பாதி ರಾತ್ರಿயில தட்டறேன், ಅದರ ಸಮಯವನ್ನ ನೋಡದೆ ಮಧ್ಯರಾತ್ರಿಯಲ್ಲಿ ಬಂದು ನಾನು ತಟ್ಟುತ್ತಿದ್ದೇನೆ. புரியுதா உங்களுக்கு? ಅರ್ಥವಾಯ್ತಾ? ரொம்ப திக் ಫ್ರೆಂಡ್னா நீங்க இந்த மாதிரி எந்த டைம்ல ஃபோன் பண்ணி பேசுவீங்களா? ಬಹಳ ಪ್ರಾಣ ಸ್ನೇಹಿತರಾಗಿದ್ದರೆ ನೀವು ಯಾವ ಸಮಯದಲ್ಲಿ ಬೇಕಾದ್ರೂ ಅವರ ಬಳಿಯಲ್ಲಿ ಕರೆ ಮಾಡಿ ಮಾತನಾಡುತ್ತೀರಾ? ஏன்னா வெரி பெஸ்ட் ಫ್ರೆಂಡ್. ಯಾಕಂದ್ರೆ ಅವ್ರು ಬಹಳ ಒಂದು ಪ್ರಾಣ ಸ್ನೇಹಿತ. ಫೋನ್ பண்ணாலும் கண்டிப்பா உங்களுக்கு ಫೋನ್ ರಿಸೀವ್, ಯಾವಾಗ ಕರೆ ಮಾಡಿದರೂ ಕೂಡ ಕರೆಯನ್ನು ಸ್ವೀಕರಿಸುತ್ತಾರೆ. அதனால இவரு கதவு தட்டி கேக்குறாரு. ಅಂದ್ರೆ ಇವರು ಹೋಗಿ ಒಂದು ಬಾಗಿಲನ್ನ ತಟ್ಟಿ ಕೇಳುತ್ತಾರೆ. 8ನೇ ವಚನ. ಆದರೆ ಸ್ನೇಹದ ನಿಮಿತ್ತವಾಗಿ ಎದ್ದು, அவன் ಫ್ರೆಂಡ್, அதனால அப்படி சொன்னால என்ன பண்ண, அவன் எழுந்து ಕೊಡದೇ ಇದ್ದರು ಅವನ ಕಾಟದ ದೆಸೆಯಿಂದ ಎದ್ದು ಬಂದು ಕೇಳಿದಷ್ಟು ಅವನಿಗೆ ಕೊಡುವನೆಂದು ನಿಮಗೆ ಹೇಳುತ್ತೇನೆ. அல்லேலூயா. அவனுக்கு கொடுக்க முடியாத சூழ்நிலையில இருந்தாலும் ಅವನು ಕೊಡದೇ ಇರುವಂತ ಒಂದು ಪರಿಸ್ಥಿತಿಯಲ್ಲಿ ಇದ್ದರೂ ಆ ವ್ಯಕ್ತಿ ಯಾರು? ಫ್ರೆಂಡ್, ಸ್ನೇಹಿತನು. ಆದುದರಿಂದ ಟೈಮ್ பார்க்க மாட்டான், ಸಮಯವನ್ನ ನೋಡುವುದಿಲ್ಲ, ಪರಿಸ್ಥಿತಿயை பார்க்க மாட்டான், ಅವನ ಸನ್ನಿವೇಶವನ್ನ ನೋಡುವುದಿಲ್ಲ, கண்டிப்பா செய்வான், ಖಂಡಿತವಾಗಿಯೂ ಮಾಡುತ್ತಾನೆ. அடுத்த வசனம் சொல்றாரு, ಅದಾದ ನಂತರ ಮುಂದಿನ ವಚನ ಹೇಳುತ್ತದೆ, மேலும் நான் உங்களுக்கு சொல்லுகிறதாவது, ನಾನು ನಿಮಗೆ ಹೇಳುವುದೇನೆಂದರೆ, ಯೇಸು ಸ್ವಾಮಿ ಹೇಳುತ್ತಾರೆ, ಕೇಳುங்கள் அப்பொழுது உங்களுக்கு கொடுக்கப்படும், ಕೇಳಿರಿ ಆಗ ನಿಮಗೆ ಕೊಡಲ್ಪಡುವುದು. ಹಲ್ಲೆಲೂಯಾ. எந்த டைம் கேட்டாலும் ஆண்டவர் தருவார். ಯಾವ ಸಮಯದಲ್ಲಿ ಕೇಳಿದರೂ ದೇವರು ಅನುಗ್ರಹಿಸುತ್ತಾರೆ. சமூகத்துல முழங்கால் படிட்டு நீங்க கேட்டா கண்டிப்பா செய்வார். ದೇವರ ಸಮ್ಮುಖದಲ್ಲಿ ಮೊಣಕಾಲು ಹಾಕಿ ನೀವು ಕೇಳುವಾಗ ದೇವರು ಖಂಡಿತವಾಗಿಯೂ ಮಾಡುತ್ತಾರೆ. நீங்க 10ನೇ ವಚನ ವಾಸ್ತು பாத்தீங்கன்னா, ನೀವು 10ನೇ ವಚನವನ್ನು ಓದಿ ನೋಡುವಾಗ, எவனும் பெற்றுக்கொள்வான், ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು. கேட்கிற எவனும்
ಬೇಡಿಕೊಳ್ಳುವ ಪ್ರತಿಯೊಬ್ಬನು பெற்றுக்கொள்வான். ಹೊಂದುವನು. நீங்க கேட்ட ஆண்டவர் தருவார். ನೀವು ಕೇಳುವಾಗ ದೇವರು அப்ப நீங்க ಅನುಗ್ರಹಿಸುತ್ತಾರೆ. யோசிக்கலாம் எப்படி தருவார்? ನೀವು ಯೋಚಿಸಬಹುದು ಹೇಗೆ ದೇವರು அதுக்கு ஆண்டவர் ಕೊಡುತ್ತಾರೆ. ஒரு எக்ஸாம்பிள் சொல்றார். ಅಂದ್ರೆ ದೇವರು ಉದಾಹರಣೆಯನ್ನು ஒரு ಹೇಳುತ್ತಾರೆ. மனுஷன் பாதி ராத்திரில போய் தட்டினாலும் ಒಬ್ಬ ಮನುಷ್ಯನ ಮಧ್ಯರಾತ್ರಿಯಲ್ಲಿ ಹೋಗಿ ತಟ್ಟಿದರು ஒரு சிநேகிதனா இருக்கிறதுனால அவன் உதவி செய்வான் இல்லையா? ಒಬ್ಬನ ಸ್ನೇಹಿತನಾಗಿರೋದ್ರಿಂದ ಸಹಾಯ ಮಾಡುತ್ತಾನಲ್ಲ. காட்டில நம்முடைய ஆண்டவர் பெரியவர். ಅದಕ್ಕಿಂತಲೂ ನಮ್ಮ ದೇವರು ದೊಡ್ಡವರು. அல்லேலூயா. ಹಲ್ಲೆಲೂಯಾ. அல்லேலூயா. ಹಲ್ಲೆಲೂಯಾ. அவன் தர முடியாத சூழ்நிலையில இருந்தாலும் அவன் எந்திரிச்சு கண்டிப்பா தருவான். ಅವನು ತರದೇ ಇರುವಂತ ಒಂದು ಸನ್ನಿವೇಶದಲ್ಲಿ ಇದ್ದರೂ ಕೂಡ ಅವನು ಎದ್ದು ಕೊಡುತ್ತಾನೆ. ஏன்னா ஃப்ரெண்ட், ಯಾಕಂದ್ರೆ ಸ್ನೇಹಿತನು. நம்முடைய ஆண்டவர் அதை காட்டில பெரியவர். ನಮ್ಮ ದೇವರು ಅದಕ್ಕಿಂತಲೂ ದೊಡ್ಡ அப்ப ದೇವರು. ஆண்டவர் வசனம் சொல்றாரு ಆಗ பாருங்க. ದೇವರು ವಾಕ್ಯವನ್ನು ಹೇಳುತ್ತಾರೆ. 13ஆம் வசனம் வாசிங்க. 13ನೇ ವಚನ. பொல்லாதவர்களாகிய நீங்கள் ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನು ಕೊಡುವವನಲ್ಲವೇ? ஆமென். அல்லேலூயா. ಹಲ್ಲೆಲೂಯಾ. ஆண்டவர் சொல்றாரு, நீங்க உங்க பிள்ளைகளுக்கு நல்ல ஈவு தரும் பொழுது கெட்டவர்களாகி நீங்களே அப்படி செய்வீங்களானா நல்ல தெய்வம் கண்டிப்பா உங்க வாழ்க்கையில உங்க தேவை சந்திப்பார். ಅಂದ ಕೆಟ್ಟವರಾಗಿರುವಂತ ನೀವೇ ನಿಮ್ಮ ಮಕ್ಕಳಿಗೆ ಒಳ್ಳೆಯದನ್ನ ಮಾಡುವುದಕ್ಕೆ ಬಯಸುವುದಾದರೆ ಪರಲೋಕದಲ್ಲಿರುವಂತ ದೇವರು ಖಂಡಿತವಾಗಿ ನಿಮಗೆ ಸಹಾಯ ಮಾಡುತ್ತಾರೆ. அல்லேலூயா. ಹಲ್ಲೆಲೂಯಾ. அப்போ ஆண்டவர் நமக்கு தருவேன் என்று சொல்லுகிறார். ದೇವರು ನಮಗೆ ಕೊಡುತ್ತೇನೆ ಎಂದು ಹೇಳಿದ್ದಾರೆ. இது முதலாவது எக்ஸாம்பிள். ಇದು ಮೊದಲನೆಯ ಉದಾಹರಣೆ. இரண்டாவது ஒரு எக்ஸாம்பிள் சொல்றேன். ಎರಡನೆಯ ಒಂದು ಉದಾಹರಣೆ. நீங்க நானும் சோர்ந்து போகாம ஆண்டவர்ட்ட ஜெபம் பண்ணணும். ನಾವು ಬೇಸರಗೊಳ್ಳದೆ ದೇವರ ಬಳಿಯಲ್ಲಿ ಪ್ರಾರ್ಥಿಸಬೇಕು. ஆண்டவர்ட்ட கேட்கணும். ದೇವರ ಬಳಿಯಲ್ಲಿ ಕೇಳಬೇಕು. கண்டிப்பா செய்வார். ದೇವರು ಖಂಡಿತವಾಗಿಯೂ ಮಾಡುತ್ತಾರೆ. ಅನೇಕ ಮುறை ಇದು ಕುರಿತು ನಾನು சொல்லியிருக்கிறேன். ಅನೇಕ ಬಾರಿ ಇದರ ಕುರಿತಾಗಿ ಹೇಳಿದ್ದೇವೆ. ಪಟ್ಟಣದಲ್ಲಿ ஒரு ಸ್ತ್ರೀ, அந்த ಸ್ತ್ರೀ வந்து ஒரு விதவை. ಒಂದು ಪಟ್ಟಣದಲ್ಲಿ ಒಂದು ಸ್ತ್ರೀ, ಆಕೆಯು ಒಂದು ವಿಧವೆ. ಲೂಕಾ 18ಆம் அதிகாரம் 1ஆம் ವಚನದಿಂದ 8ಆம் ವಚನ ವರೆಗೆ. ಲೋಕನ ಸುವಾರ್ತೆ 18ನೇ ಅಧ್ಯಾಯದ 1ನೇ ವಚನದಿಂದ 8ನೇ ವಚನದವರೆಗೆ. அப்ப அதுல சொல்ற ಸೋರ್ந்து போகாம நீங்க ஆண்டவரிடத்தில் ஜெபம் ಅದರಲ್ಲಿ ಹೇಳುತ್ತಾರೆ, ನೀವು ಬೇಸರಗೊಳ್ಳದೆ ಪ್ರಾರ್ಥಿಸಬೇಕು. ஆண்டவர்ட்ட ಕೇಟ ಖಂಡಿತ செய்வார். ದೇವರ ಬಳಿಯಲ್ಲಿ ಕೇಳುವಾಗ ಖಂಡಿತವಾಗಿ ಮಾಡುತ್ತಾರೆ. ದೇವರ ಒಂದು ಸಾಮ್ಯವನ್ನು ಹೇಳುತ್ತಾರೆ. நீங்க அந்த 11ஆம் அதிகாரத்துல வந்து ஒரு சிநேகிதனை குறித்த ஓமை. 11ನೇ ಅಧ್ಯಾಯದಲ್ಲಿ ಒಂದು ಸ್ನೇಹಿತನ ಕುರಿತಾದ ಸಾಮ್ಯ. 18ಆம் அதிகாரத்துல 18ನೇ ಅಧ್ಯಾಯದಲ್ಲಿ ವಿಧವೆಯ ಕುರಿತು சொல்றார். ಒಂದು ವಿಧವೆಯ ಕುರಿತಾಗಿ ಹೇಳ್ತಾರೆ. ಒಂದು ಊರಿನಲ್ಲಿ ಒಂದು ವಿಧವೆ ಇದ್ದಾಳೆ. அந்த விதவைக்கு ஒரு பிரச்சனை. ಆಕೆ ಆ ಒಂದು ವಿಧವೆಗೆ ಒಂದು ಸಮಸ್ಯೆ. அப்ப அந்த விதவை போய் அந்த நியாயாதிபதிகிட்ட ಆ ವಿಧವೆ ಹೋಗಿ ಆ ಒಂದು ನ್ಯಾಯಾಧಿಪತಿಯ ಬಳಿಯಲ್ಲಿ ನ್ಯಾಯವನ್ನ ಕೇಳುತ್ತಾಳೆ. ஆனா அந்த விதவைக்கு கூட யாருமே இல்லாதனால அந்த விதவைக்கு நீதி செய்யறதுக்கு யாருமே ಉದವಿಯ வரல. ಆ ಒಂದು ವಿಧವೆಗೆ ಯಾರು ಇಲ್ಲದೆ ಇದ್ದರಿಂದ ಆಕೆಗೆ ನ್ಯಾಯ ತೀರಿಸಲು ನೀತಿಯನ್ನ ಮಾಡಲು ಯಾರು ಬರಲಿಲ್ಲ. அந்த விதவை ஒரு தீர்மானம் பண்றா. ಆದ ಒಂದು ವಿಧವೆ ಒಂದು ತೀರ್ಮಾನವನ್ನು ತೆಗೆದುಕೊಂಡಳು. ಈತನೇ ತಾನೇ ನ್ಯಾಯಾಧಿಪತಿ, ಈತನೇ ತಾನೇ ನಮಗೆ ತೀರ್ಪು ಮಾಡಬೇಕು. ಡೈಲಿ போய் ತೊಂದರೆ பண்றா. ಅದ ಅನುದಿನವೂ ಹೋಗಿ ಆ ಒಂದು ನ್ಯಾಯಾಧಿಪತಿಯನ್ನ ತೊಂದರೆ ಪಡಿಸುತ್ತಿದ್ದಳು. ಗಮನಿங்களா, அப்ப 5ஆம் வசனம் வாசிங்களா. 5ನೇ ವಚನದಲ್ಲಿ, ಆದರೂ ಈ ವಿಧವೆ ನನ್ನನ್ನು ಕಾಡುತ್ತಾ ಬರುವುದರಿಂದ, ಯಾವಾಗಲೂ ತೊಂದರೆ ಮಾಡುತ್ತಾ, ಅದ ಕಾಡುತ್ತಾ ಬರುವುದರಿಂದ ಈಕೆಯ ನ್ಯಾಯವನ್ನು ವಿಚಾರಿಸಿ ತೀರ್ಪು ಮಾಡುವೆನು, ಇಲ್ಲವಾದರೆ ಈಕೆಯು ಬಂದು ಕಡೆಗೆ ನನ್ನನ್ನು ದಣಿಸಾಳು ಎಂದು ತನ್ನೊಳಗೆ ಅಂದುಕೊಂಡನು. ಹಲ್ಲೆಲೂಯಾ. அங்க ಸ್ನೇಹಿತ எழுந்து வந்து ಫ್ರೆಂಡ್ಸ್ ನಿಮಿತ್ತ ಕೊಡ್ತಾ, ಅಲ್ಲಿ ಸ್ನೇಹಿತನು ಎದ್ದು ಬಂದು ತನ್ನ ಸ್ನೇಹಿತನಿಗಾಗಿ ಅದನ್ನ ಕೊಟ್ಟನು. ಆದ್ರೆ ಇಲ್ಲಿ ಅವನ ತೀರ್ಮಾನ ಪண்றா. ಆ ನ್ಯಾಯಾಧಿಪತಿ ಏನೆಂದು ತೀರ್ಮಾನ ತೆಗೆದುಕೊಳ್ಳುತ್ತಾನೆ. ಸ್ತ್ರೀ ವಿಡಾಮ ನಮ್ಮಳ ತೊಂದರೆ, ಈ ಒಂದು ಸ್ತ್ರೀಯು ಪದೇ ಪದೇ ಬಂದು ನನ್ನನ್ನು ಕಾಡುತ್ತಾ ಇರುವುದರಿಂದ ಅದೇ ಪ್ರಾರ್ಥನೆ. ನಾವು ಬೇಸರಗೊಳ್ಳದೆ ಪ್ರಾರ್ಥಿಸಬೇಕು. ದೇವರ ಬಳಿಯಲ್ಲಿ ಹೋರಾಡಿ ಪ್ರಾರ್ಥಿಸಬೇಕು. ಯಾಕೋಬಕ್ಕೆ தெரிஞ்சிருச்சு ஏசாவை நாம ஏமாத்திட்டோம். யாக்கோபுன்னா அவன் எத்தன், ஏசாவை ஏமாத்தி தான் அந்த ஆசீர்வாதத்தை அவன் பறிச்சான். ಯಾಕೋಬನು ತನ್ನ ಅಣ್ಣನಾದ ಏಸಾವನಿಂದ ಒಂದು ಯಾಮಾರಿಸಿ ಅವನಿಗುಂಟಾದ ಆಶೀರ್ವಾದವನ್ನು ಇವನು ತೆಗೆದುಕೊಂಡನು. ಕರೆಕ್ಟ್ங்களா? இப்போ ஆண்டவர் ஆசீர்வதிச்ச பிறகு 20 வருஷம் கழிச்சு தன்னோட ஊருக்கு திரும்பி வரான். ಈಗ ಯಾಕೋಬನನ್ನ ದೇವರು ಆಶೀರ್ವದಿಸಿದ ನಂತರ 20 ವರ್ಷಗಳಾದ ಮೇಲೆ ಯಾಕೋಬನ ತನ್ನ ಊರಿಗೆ ಮರಳಿ ಬರುತ್ತಾನೆ. ಅವನಿಗೆ ಒಂದು ಭಯ ಇರುತ್ತೆ. ಈಗ ಯಾಕೋಬನ ಮನಸ್ಸಿನಲ್ಲಿ ಒಂದು ಭಯ. ಅಣ್ಣ ಹೇಳಿರ್ತಾನೆ, ಯಾಕಂದ್ರೆ ಅವರ ಅಣ್ಣನೇ ಹೇಳಿದ್ದಾನೆ, ಒಂದು ನಾள் ತಿರುಗಿ ಬರುವಲ್ಲ, ಒಂದು ದಿನ ನೀನು ತಿರುಗಿ ಬರ್ತೀಯಲ್ಲ, ಅವನ ಕೊಲೆ செய்வேன், ಆ ದಿವಸ ನಾನು ನಿನ್ನನ್ನು ಕೊಲ್ಲುತ್ತೇನೆ ಅಂತ ಅವನು ತೀರ್ಮಾನ ಮಾಡಿ ವச்சிருந்தான். ಅವನು ತೀರ್ಮಾನ ಮಾಡಿದ. இது வந்து யாக்கோபுடைய அம்மா ரெபெக்காள் வந்து யாருக்கு சொல்லிட்டா,
யாக்கோபுக்கு சொல்லி இருக்கிறார். ಇದನ್ನ ಯಾಕೋಬನ ತಾಯಿಯಾದ ರೆಬೆಕಾಳು ತನ್ನ ಮಗನಾದ ಯಾಕೋಬನಿಗೆ ಇದನ್ನು ತಿಳಿಸಿದ್ದಾಳೆ. ಹಾಗೇನಾಲೆ 20 ವರ್ಷ ಕಳಿಸಿ ಬರುಮೋ அந்த ನೆನಪು ಅವನಿಗೆ ಆಗ 20 ವರ್ಷವಾದ ನಂತರ ಯಾಕೋಬನು ಮರಳಿ ಬರುವಾಗ ಒಂದು ಯೋಚನೆ ಅವನ ಮನಸ್ಸಿನಲ್ಲಿತ್ತು. ಅವನು ஒரு தீர்மானம் பண்றான். ಆದ್ರೆ ಯಾಕೋಬನು ತೀರ್ಮಾನವನ್ನು ತೆಗೆದುಕೊಳ್ಳುತ್ತಾನೆ. ದೈವத்தாலே என்ன தப்புவிக்க முடியும்? ನನ್ನ ದೇವರಿಂದ ನನ್ನನ್ನು ತಪ್ಪಿಸುವುದಕ್ಕೆ ಸಾಧ್ಯ. ಹalleluya. என்ன பிரச்சனை ஆனாலும் ಏನು ಸಮಸ್ಯೆ ಆಗಿದ್ದರೂ ದೇವರಿಂದ ನಿಮಗೆ ಬಿಡುಗಡೆ ಕೊಡುವುದಕ್ಕೆ ಸಾಧ್ಯ. ಅದ ಪ್ರಾಕ್ಟೀಸ್ பண்ணணும். ಇದನ್ನ ನೀವು ಅಭ್ಯಾಸಿಸಬೇಕು. அப்பதான் உங்க வாழ்க்கையில விடுதலை. ಆಗಲೇ ನಿಮ್ಮ ಜೀವಿತದಲ್ಲಿ ಒಂದು ಬಿಡುಗಡೆ ಸಿಗುತ್ತದೆ. நீங்க ಪ್ರಾಕ್ಟೀಸ್ பண்ணாம இருந்தீங்கன்னா ಆ ರೀತಿಯಾಗಿ ನೀವು ಅಭ್ಯಾಸಿಸದೆ ಹೋದರೆ பிரச்சனையில தான் நீங்க கஷ்டப்படுவீங்க. ನಿಮ್ಮ ಸಮಸ್ಯೆಗಳು ಬರುವಾಗ ನೀವು ಅದರಲ್ಲಿ ಕಷ್ಟಪಡುತ್ತೀರಿ. அவன் என்ன பண்றான்? ಹಾಗೆ ಏನು ಮಾಡುತ್ತಾನೆ? ತೀರ್ಮಾನ பண்ணி ತನ್ನ ಕುಟುಂಬத்தெல்லாம் ತನಿಯಾ ಕೊಂಡು ಹೋಗಿ ಯಾಕೋಬನು ತೀರ್ಮಾನವನ್ನು ತೆಗೆದುಕೊಂಡು ತನ್ನ ಕುಟುಂಬವನ್ನೆಲ್ಲ ಮತ್ತೊಂದು ದಡಕ್ಕೆ ಕರೆದುಕೊಂಡು ಹೋಗಿ இந்த கரையிலிருந்து அந்த ಕರೆಗೆ போறான். ಅವನು ಈ ದಡದಿಂದ ಇನ್ನೊಂದು ದಡಕ್ಕೆ ಹೋಗುತ್ತಾನೆ. தனியா போறான். ಅವನು ಒಬ್ಬಂಟಿಗನಾಗಿ ಹೋಗುತ್ತಾನೆ. ದೇವರ ಸಂಗಡ ಪ್ರಾರ್ಥಿಸುವುದಕ್ಕಾಗಿ ಅವನು ಒಂದು ಮುಂಜಾನೆಯ ಸಮಯದವರೆಗೂ ಹೋರಾಡುತ್ತಾನೆ. சொல்றாரு எனக்கு டைம் ஆயிருச்சு நான் போன விடுன்னு சொல்றாரு. ದೇವರು ಹೇಳುತ್ತಾರೆ ನನಗೆ ಸಮಯವಾಯಿತು ನಾನು ಹೋಗಬೇಕು ಬಿಡು ಅಂತ. ಅವನು சொல்றான் நீங்க என்ன ಆಶೀರ್ವದಿಕಾಮ ಉನ್ನ ಬಿಡಮ್ಮ. ಆದರೆ ಯಾಕೋಬನು ಹೇಳುತ್ತಾನೆ ದೇವರೇ ನೀವು ನನ್ನನ್ನು ಆಶೀರ್ವದಿಸದ ಹೊರತು ನಾನು ನಿಮ್ಮನ್ನ ಬಿಡುವುದಿಲ್ಲ ಅಂತ. அந்த ஜெபம் நம்மட்ட இல்ல. ಆ ರೀತಿಯಾದ ಪ್ರಾರ್ಥನೆ ನಮ್ಮ ಬಳಿಯಲ್ಲಿ ಇಲ್ಲ. அதனால தான் இன்னும் பிரச்சனையிலிருந்து வெளிய வர முடியல. ಅನ್ನಲ್ಲಿ ಇನ್ನೂ ನಮ್ಮಿಂದ ಸಮಸ್ಯೆಯಿಂದ ಹೊರಬರುವುದಕ್ಕಾಗುತ್ತಿಲ್ಲ. ஏன்னா நீங்க இருக்கிற வாழ்க்கையை பாக்குறீங்களா ஒழிய ಯಾಕಂದ್ರೆ ನೀವು விடுதலை தரக்கூடிய தெய்வத்தை நீங்க பாக்குறீங்க. ನಿಮಗಿರುವಂತ ಜೀವಿತವನ್ನ ನೋಡುತ್ತೀರಾ ಹೊರತು ನಿಮಗೆ ಬಿಡುಗಡೆ ಕೊಡುವಂತ ದೇವರನ್ನ ನೋಡುತ್ತಿಲ್ಲ. கர்த்தர் உங்களுக்கு விடுதலை தர வல்லவராக. ದೇವರು ನಿಮಗೆ ಬಿಡುಗಡೆಯನ್ನು ಕೊಡುವುದಕ್ಕೆ ಶಕ್ತನಾಗಿದ್ದಾರೆ. கேட்கிறதுக்கு ஆண்டவர் மேல விசுவாசம் வைக்கிறதுக்கு உங்களுக்கு அந்த தைரியம் ಬೇಕು. ಆದ್ರೆ ನೀವು ದೇವರ ಬಳಿಯಲ್ಲಿ ಕೇಳುವುದಕ್ಕೂ ದೇವರ ಮೇಲೆ ನಂಬಿಕೆ ಇಡುವುದಕ್ಕೂ ನಿಮಗೆ ಧೈರ್ಯ ಬೇಕು. எல்லாவற்றையும் அவர் தர வல்லவர். ಎಲ್ಲವನ್ನ ದೇವರಿಂದ ಕೊಡುವುದಕ್ಕೆ ಸಾಧ್ಯ. எல்லாம் சாத்தியம். ದೇವರಿಂದ ಎಲ್ಲವೂ ಸಾಧ್ಯ. ஆனா ஆண்டவர்ட்ட கேக்குறது உங்களுக்கு யோக்கியತೆ இருக்கான்னு கேக்குறாரு. ಆದ್ರೆ ದೇವರ ಬಳಿಯಲ್ಲಿ ಕೇಳುವಂತ ಒಂದು ಕಾರ್ಯ ನಿಮ್ಮ ಬಳಿಯಲ್ಲಿ ಇದೆಯಾ? ಹೋರಾಡಿ ಜೆಬಿಂಗ. ಹೋರಾಡಿ ಪ್ರಾರ್ಥಿಸಿ. ಕರ್ತರು ಅತಿಶಯ செய்வார். ನಿಮ್ಮ ಜೀವಿತದಲ್ಲಿ ದೇವರ ಅತಿಶಯವನ್ನ ಮಾಡುತ್ತಾರೆ. ಹಲ್ಲೆಲೂಯಾ. ಕುಟುಂಬത്തെ ಮಾಚುವಾರ್. ನಿಮ್ಮ ಕುಟುಂಬವನ್ನ ಬದಲಾಯಿಸುತ್ತಾರೆ. ನಿಮ್ಮ ಜೀವಿತದಲ್ಲಿ ಒಂದು ದೊಡ್ಡ ಸಮೃದ್ಧಿಯನ್ನ ಕೊಡುತ್ತಾರೆ. ನಿಮ್ಮ ಕುಟುಂಬದಲ್ಲಿ ಬಿಡುಗಡೆಯನ್ನ ಕೊಡುತ್ತಾರೆ. ಪ್ರಯಾಸ ಪಡಲನ್ನ ನೀವು ಪ್ರಾರ್ಥಿಸುವುದಕ್ಕೆ ಪ್ರಯತ್ನಿಸದೆ ಹೋದರೆ ಆಂಡ್ರಾಯ್ಡ್ದಲ್ಲಿ ಪೆಟ್ಟುಕೊಳ್ಳ முடியாது. ದೇವರ ಬಳಿಯಿಂದ ಪಡೆದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. நீங்க எந்த டைம்ல கேட்டாலும் அவர் தருவார். ನೀವು ಯಾವ ಸಮಯದಲ್ಲಿ ಕೇಳಿದರೆ ದೇವರು ಕೊಡುತ್ತಾರೆ. ಸ್ನೇಹಿತನ ಕುರಿತು ಓಮೈ. ಅದೇ ಅವನ ಸ್ನೇಹಿತನ ಕುರಿತಾದ ಸಾಮ್ಯವು. ಆனா எப்படி கேட்கணும்? ಆದ್ರೆ ನಾವು ದೇವರ ಬಳಿಯಲ್ಲಿ ಹೇಗೆ ಕೇಳಬೇಕು? தரவரைக்கும் விடக்கூடாது. ದೇವರು ಕೊಡುವವರೆಗೂ ನಾವು ದೇವರನ್ನ ಬಿಡಬಾರದು. அதுதான் இந்த விதவை குறித்து சொல்றாரு. ಅದೇ ವಿಧವೆಯ ಕುರಿತಾಗಿ ஒரு ಹೇಳ್ತಾರೆ. நாள் போய் கேட்டிட்டு நின்றல. ಒಂದು ದಿನ ಹೋಗಿ ಕೇಳಿ ಆಕೆ ನಿಲ್ಲಿಸಲಿಲ್ಲ. அவன் துஷ்ட மனுஷன் தான். ಆತನು ದುಷ್ಟ ಮನುಷ್ಯ. ಯಾರಿಗೂ நல்லது செய்ய ಮಾட்டான். ಅವನು ಯಾರಿಗೂ ಒಳ್ಳೆಯದನ್ನ ಮಾಡುವಾತನಲ್ಲ. ವೇದಂ சொல்கிறது ಅವನು ದುರ್ಮಾರ್ಗமான ನ್ಯಾಯಾಧಿಪತಿ. ಯಾಕಂದ್ರೆ ವಾಕ್ಯ ಹೇಳುತ್ತದೆ ಅವನು ದುಷ್ಟನಾದಂತ ನ್ಯಾಯಾಧಿಪತಿ. ದೇವರಿಗೆ ಭಯಪಡಾದವ. ಅವನು ದೇವರಿಗೆ ಭಯಪಡದೇ ಇರುವವನು. இந்த ಸ್ತ್ರೀ ಅವನ ಬಿಡಲ್ಲ. ಆದ್ರೆ ಈ ಸ್ತ್ರೀ ಅವನನ್ನ ಬಿಡಲಿಲ್ಲ. ಡೈಲಿ போய் பார்த்தா. ಅನುದಿನವೂ ಹೋಗಿ ನೋಡಿದಳು. ನೀತಿ செய்யன்னு கேட்டா. ನನಗೆ ನೀತಿಯನ್ನ ಮಾಡು ಎಂದು ಕೇಳಿದಳು. ಅವನು ಯೋಚಿಚಾன். ಅವನು ಯೋಚಿಸಿದನು இந்த ಸ್ತ್ರೀ என்ன வந்து ತೊಂದರೆ செய்யாதபடி கண்டிப்பா ನೀತಿ செய்யணும். ಈ ಸ್ತ್ರೀ ನನಗೆ ಬಂದು ತೊಂದರೆ ಪಡಿಸದ ಹಾಗೆ ಈಕೆಗೆ ನಾನು ನೀತಿಯನ್ನ ಮಾಡಬೇಕು. இப்ப ஆண்டவர் சொல்றாரு பாருங்க. ಈಗ ದೇವರು ಹೇಳುತ್ತಾರೆ ಗಮನಿಸಿ. 7ನೇ ವಚನದಲ್ಲಿ ಅಂದಪಡಿಯೇ ದೇವರ ಆದುಕೊಂಡವರು ಆತನಿಗೆ ಹಗಲು ರಾತ್ರಿ ಮೊರೆ ಇಡುವಲ್ಲಿ ಆತನು ಅವರ ವಿಷಯದಲ್ಲಿ ತಡ ಮಾಡಿದರೂ ಅವರ ನ್ಯಾಯವನ್ನು ತೀರಿಸದೆ ಇರುವನೇ. ಅವರಿಗೆ ಬೇಗ ನ್ಯಾಯ ತೀರಿಸುವೆನೆಂದು ನಿಮಗೆ ಹೇಳುತ್ತೇನೆ. ಖಂಡಿತವಾಗಿಯೂ ಮಾಡುತ್ತಾರೆ. என் நாமத்தினாலே நீங்கள் எதை கேட்கிறீர்களோ அதை கண்டிப்பா செய்வேன். ಆಮೇಲೆ ಅವರು ಹೇಳುತ್ತಾರೆ ನನ್ನ ಹೆಸರಿನಲ್ಲಿ ನೀವು ಏನೇನು ಬೇಡಿಕೊಳ್ಳುವಿರೋ ಅದನ್ನ ನಿಮಗೆ ಅನುಗ್ರಹಿಸುವೆನು ಎಂದು ಹೇಳುತ್ತಾರೆ. ಕಳವಳ ಪಡಬೇಡಿರಿ, ದುಃಖಿಸಬೇಡಿರಿ. ದೇವರು ನಿಮ್ಮ ಸಂಗಡ ಇದ್ದಾರೆ. ಆತನು ನಿಮ್ಮ ಅಗತ್ಯತೆಗಳನ್ನು ಒದಗಿಸುತ್ತಾರೆ. ಕೇಳುವ ವಿಷಯಗಳನ್ನು ಅನುಗ್ರಹಿಸುವುದಕ್ಕೆ ದೇವರು ಶಕ್ತನಾಗಿದ್ದಾರೆ. ಹಲ್ಲೆಲೂಯಾ. ಅಂತ ಹೇಗೆ ಕೇಳಬೇಕು? ನಾವು ಪಡೆದುಕೊಳ್ಳುವ ಹಾಗೆ ದೇವರ ಬಳಿಯಲ್ಲಿ ಕೇಳಬೇಕು. ಹಲ್ಲೆಲೂಯಾ. ಎಡೆಬಿಡದೆ ಕೇಳಬೇಕು. ಅದೇ ಪ್ರಾರ್ಥನೆ. ನಿಮ್ಮ ಕುಟುಂಬದ ರಕ್ಷಣೆಗಾಗಿ ಪ್ರಾರ್ಥಿಸಿರಿ. ನಿಮ್ಮ ಜೀವಿತದ ಉದ್ಧಾರಕ್ಕೋಸ್ಕರ ಪ್ರಾರ್ಥಿಸಿರಿ. ನಿಮ್ಮ ಆಶೀರ್ವಾದಕ್ಕೋಸ್ಕರ ಪ್ರಾರ್ಥಿಸಿರಿ. ಸಭೆಗೋಸ್ಕರ ಪ್ರಾರ್ಥಿಸಿರಿ. ಪರಿಶುದ್ಧದ ಜೀವಿತಕ್ಕೋಸ್ಕರ ಪ್ರಾರ್ಥಿಸಿರಿ. ದೇವರ ಸಮ್ಮುಖದಲ್ಲಿ ಹತ್ತು ಪ್ರಾರ್ಥಿಸಿರಿ. ದೇವರು ನಿಮ್ಮ ಜೀವಿತದಲ್ಲಿ ನೀತಿಯನ್ನ ಮಾಡುತ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ஆகையினாலே
இந்த நாள் ஆண்டவர் நமக்கு தருகிற வாக்குத்தத்தம், ಅಂದ್ರೆ ಈ ದಿವಸ ದೇವರು ನಮಗೆ ಕೊಡುವಂತ ವಾಗ್ದಾನ, ನಾಮத்தினாலே ಎதை ಕೇಟಾலும் அதை உனக்கு தருவேன். ನನ್ನ ಹೆಸರಿನಲ್ಲಿ ನೀವು ಏನೇನು ಬೇಡಿಕೊಳ್ಳುವಿರೋ ಅದನ್ನು ಅನುಗ್ರಹಿಸುವೆನು. அதுக்கு 2 எக்ஸாம்பிள் சொல்லி, ಅದಕ್ಕೆ 2 ಉದಾಹರಣೆ. அதுக்கப்புறம் இப்போ எப்படி நாம ஆண்டவரிடத்துல கேட்கணும் அப்படின்னு சொல்லி கொடுக்குறாங்க. ನಾವು ದೇವರ ಬಳಿಯಲ್ಲಿ ಹೇಗೆ ಕೇಳಬೇಕು ಅನ್ನುವಂಥದ್ದನ್ನ ಕಲಿಸಿಕೊಡುತ್ತಾರೆ. 2 எக்ஸாம்பிள் நமக்கு சொன்னாரு. 2 ಉದಾಹರಣೆಯನ್ನ ಕೇಳಿದೆವು. எந்த டைம்ல கேட்டாலும் கிடைக்கும். ಒಂದು ಯಾವ ಸಮಯದಲ್ಲಿ ಕೇಳಿದರೂ ಸಹಾಯ ದೊರಕುತ್ತದೆ. ಇನ್ನೊಂದು ಆಂಡವರ ತೊಂದರೆ செய்யணும்னு சொல்லப்பட்டிருக்கு. ಇನ್ನೊಂದು ದೇವರನ್ನ ನಾವು ತೊಂದರೆ ಪಡಿಸಬೇಕು ಎಂಬುದಾಗಿ ಹೇಳಲ್ಪಟ್ಟಿದೆ. ಖಂಡಿತವಾಗಿ ದೇವರ ಅನುಗ್ರಹಿಸುತ್ತಾರೆ. ಹಲ್ಲೆಲೂಯಾ. அதுக்கப்புறம் எப்படி நாம கேட்கணும் அப்படின்னு சொல்லப்பட்டிருக்கு. ದೇವರ ಬಳಿಯಲ್ಲಿ ನಾವು ಹೇಗೆ ಕೇಳಬೇಕು ಅನ್ನೋ 4 காரியம் சொல்லி நான் முடிச்சிடுறேன். 4 ವಿಷಯವನ್ನು ಹೇಳಿ ಮುಗಿಸೋಣ. முதலாவது, ಮೊದಲನೆಯದಾಗಿ யோவான் 15ஆம் அதிகாரம் 7ஆம் வசனம். ಯೋಹಾನನ ಸುವಾರ್ತೆ 15ನೇ ಅಧ್ಯಾಯದ 7ನೇ ವಚನ. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. எப்போ கிடைக்குமா? ಯಾವಾಗ ನಮಗೆ ದೊರೆಯುತ್ತದೆ? எப்போ கிடைக்கும்? ಯಾವಾಗ ನಮಗೆ ದೊರೆಯುತ್ತದೆ? ಅಬೈಡ್. ಓಕೆ. எப்போ கிடைக்கும்? ಯಾವಾಗ ದೊರೆಯುತ್ತದೆ? என்னிலே நிலைத்திருந்தால், ನಾವು ಕರ್ತನಲ್ಲಿ ನೆಲೆಗೊಂಡಿದ್ದರೆ. நீங்க நிலைத்திருந்தால், ನೀವು abide in God, ನೀವು ದೇವರಲ್ಲಿ ನೆಲೆಗೊಂಡಿದ್ದರೆ ஆண்டவர் சொல்றார் நீங்க கேக்குறது உங்களுக்கு கிடைக்கும். ದೇವರು ಹೇಳುತ್ತಾರೆ ನೀವು ಬೇಡಿಕೊಳ್ಳುವುದು ನಿಮಗೆ ದೊರೆಯುವುದು. ரெண்டாவது, ಎರಡನೆಯದಾಗಿ, ಮೊದಲೇ சொல்லிட்டு அப்புறம் தியானிக்கலாம். ಮೊದಲು ಅದನ್ನ 4 ವಿಷಯವನ್ನು ನೋಡಿ ಅದಾದ ನಂತರ ಧ್ಯಾನಿಸೋಣ. ಸೆಕೆಂಡ್, ಎರಡನೆಯದಾಗಿ, 1 John chapter 5 verse 14, ಯೋಹಾನನು ಬರೆದ ಮೊದಲನೆಯ ಪತ್ರಿಕೆ 5ನೇ ಅಧ್ಯಾಯದ 14ನೇ ವಚನ. ನಾವು ದೇವರ ಚಿತ್ತಾನುಸಾರವಾಗಿ ಏನಾದರೂ ಬೇಡಿಕೊಂಡರೆ ಆತನ ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆಂಬ ಧೈರ್ಯವು ಆತನ ವಿಷಯವಾಗಿ ನಮಗುಂಟು. எப்போ நமக்கு தைரியம் வரும் அவர் தருவார்னு? ದೇವರು ನಮಗೆ ಅನುಗ್ರಹಿಸುತ್ತಾರೆ ಅನ್ನುವಂತ ಧೈರ್ಯ ನಮಗೆ ಯಾವಾಗ ಬರುತ್ತದೆ? ಯಾವಾಗ ಬರುತ್ತದೆ? சித்தத்தின்படி கேட்கணும். ಆತನ ಚಿತ್ತಕ್ಕನುಗುಣವಾಗಿ ನಾವು ಬೇಡಿಕೊಳ್ಳುವಾಗ ಅವರು ನೆಲೆಚಿರುಂದಾ கிடைக்கும். ಮೊದಲನೆಯದಾಗಿ ನಾವು ಕರ್ತನಲ್ಲಿ ನೆಲೆಗೊಂಡಿದ್ದರೆ ನಮಗೆ ದೊರಕುತ್ತದೆ. சித்தத்தின்படி கேட்டா கிடைக்கும். ಎರಡನೆಯದಾಗಿ ದೇವರ ಚಿತ್ತಾನುಸಾರವಾಗಿ ಕೇಳಿದರೆ ನಮಗೆ ದೊರೆಯುತ್ತದೆ. ಮೂರನೆಯದಾಗಿ, Matthew chapter 21 verse 22, ಮತ್ತಾಯನ ಸುವಾರ್ತೆ 21ನೇ ಅಧ್ಯಾಯದ 22ನೇ ವಚನ. ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನೆಲ್ಲ ಹೊಂದುವಿರಿ ಅಂದನು. மேலும் நீங்கள் விசுவாசம் உள்ளவர்களாய் ஜெபத்திலே எவைகளை கேட்பீர்களோ அவைகள் எல்லாம் பெற்றுக்கொள்வீர்கள். அப்ப நான் நினைக்கிறேன் சபைக்கு குறையே இல்லை. ಸಭೆಗೆ ಕೊರತೆಯೇ ಇಲ್ಲ. ஆனா என்ன குறை இருக்கு தெரியுமா? ಆದ್ರೆ ಏನು ಕೊರತೆ ಇದೆ ಗೊತ್ತಾ? நீங்க யாரும் கடவுள்கிட்ட ஜெபம் பண்றீங்க, ನೀವು ಯಾರು ದೇವರ ಬಳಿಯಲ್ಲಿ ಪ್ರಾರ್ಥಿಸುವುದಿಲ್ಲ. ஒண்ணே அவரை குற்றப்படுத்தணும், ಒಂದು ದೇವರ ಮೇಲೆ ತಪ್ಪು ಹೊರಿಸಬೇಕು, இல்லன்னா உங்களை குற்றப்படுத்தணும், ಇಲ್ಲ ನಿಮ್ಮ ಮೇಲೆ ತಪ್ಪು ಹೊರಿಸಬೇಕು. நம்மள குற்றப்படுத்தணும். ನಮ್ಮ ಮೇಲೆ ನಾವು ತಪ್ಪು ಹೊರಿಸಿಕೊಳ್ಳಬೇಕು. நம்மளால குற்றப்படுத்த முடியாது. ದೇವರನ್ನ ನಾವು ಯಾರು ತಪ್ಪು ಹೊರಿಸುವುದಕ್ಕೆ ಸಾಧ್ಯವಿಲ್ಲ. ஆண்டவர் யாராவது குற்றப்படுத்த முடியுமா? ದೇವರನ್ನ ಯಾರಾದರೂ ತಪ್ಪು ಹೊರಿಸಬಹುದಾ? வேதம் சொல்கிறது அவர் மிகவும் நல்ல தெய்வம். ದೇವರು ಆತನು ಒಳ್ಳೆಯ ದೇವರು ಎಂಬುದಾಗಿ. தப்பு எங்கதான் இருக்குது? ತಪ್ಪು ಯಾರ ಮೇಲಿದೆ? யார்கிட்ட இருக்குது? ಯಾರ ಬಳಿಯಲ್ಲಿದೆ? பக்கத்துல கை கொடுத்து சொல்லுங்க. ಪಕ್ಕದಲ್ಲಿರೋಗೆ ಕೈ ಕೊಟ್ಟು ಹೇಳಿರಿ, தான் தப்பு, ನನ್ನ ಮೇಲೇನೆ ತಪ್ಪು. ஏன் தப்பு? ಯಾಕೆ ತಪ್ಪು? ஒழுங்கா ஜெபம் பண்றதில்லை, ಸರಿಯಾಗಿ ಪ್ರಾರ್ಥಿಸುವುದಿಲ್ಲ. நீங்க கேட்கல, அதெல்லாம் ஆண்டவர் தரல. ನೀವು ದೇವರ ಬಳಿಯಲ್ಲಿ ಕೇಳಿಲ್ಲ, ಅದನ್ನ ದೇವರು ಅನುಗ್ರಹಿಸಿಲ್ಲ. கேக்குறேன்னா நீங்க நினைக்கிறீங்க நான் கேட்டேனே, அப்படி கிடையாது. ನೀವು ನೆನೆಸುತ್ತೀರ ನಾನು ಕೇಳಿದ್ದೇನಲ್ಲ, அப்படி கிடையாது. ಆ ರೀತಿಯಾಗಿಲ್ಲ. ஆண்டவர் சில சில முறைகளை பைபிள் எழுதி வச்சிருக்காரு. ದೇವರು ಸತ್ಯವೇದದಲ್ಲಿ ಕೆಲವು ಕಾರ್ಯಗಳನ್ನ ವಿಷಯಗಳನ್ನ ಬರೆದಿಟ್ಟಿದ್ದಾರೆ. அதனாலதான் அப்படி சொல்றாரு. ಅಂದಲೇ ಆ ರೀತಿಯಾಗಿ ಹೇಳುತ್ತಾರೆ. அவர் சொல்றாரு நீங்க ಸೋர்ந்து போகாம ಆಂಡವರೇ ಜெபம் ಮಾಡಿ. ಅವರು ಹೇಳುತ್ತಾರೆ ನೀವು ಬೇಸರಗೊಳ್ಳದೆ ಪ್ರಾರ್ಥಿಸಬೇಕು. அப்ப ஆண்டவர் என்ன பார்க்கறாருன்னா நம்முடைய ஜெபத்தை காட்டிலும் நம்முடைய மன உறுதியை அவர் பார்க்கறாரு. ದೇವರು ನಮ್ಮ ಪ್ರಾರ್ಥನೆಗಿಂತಲೂ ನಮ್ಮ ಮನಸ್ಸಿನಲ್ಲಿರುವಂತಹ ಒಂದು ನಂಬಿಕೆಯನ್ನು ನೋಡುತ್ತಾರೆ. ನಂಬಿಕೆಯನ್ನು ನೋಡುತ್ತಾರೆ. அந்த விசுவாசத்தை பார்த்த பிறகு தான் உங்களுக்கு எனக்கு உதவி செய்வார். ಆ ನಂಬಿಕೆಯನ್ನು ನೋಡಿದ ನಂತರವೇ ನಿಮಗೂ ನಮಗೂ ದೇವರು ಸಹಾಯ ಮಾಡುವಂತದ್ದು. ಅಂದಲೇ ಒಂದು 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 ಬಿಡಿಸಿ ಹೇಳುತ್ತಾರೆ, போகாம ஜெபம் பண்ணுங்க, ಬೇಸರಗೊಳ್ಳದೆ ಪ್ರಾರ್ಥಿಸಿ. ಆಂಡவர் ಎಕ್ಸಾಂಪಲ್ சொல்றாரு. ಅದಕ್ಕೊಂದು ಉದಾಹರಣೆಯನ್ನು ಹೇಳುತ್ತಾರೆ. அதுக்கப்புறம் எப்ப
எப்ப நீங்க ஜெபம் பண்ணாலும் அவர் செய்வாரு. ಆಗ ಯಾವ ಸಮಯದಲ್ಲಿ ನೀವು ಪ್ರಾರ್ಥಿಸಿದರೂ ದೇವರು ಸಹಾಯ ಮಾಡುತ್ತಾರೆ. ಅದಕ್ಕೊಂದು ಉದಾಹರಣೆಯನ್ನು ಹೇಳುತ್ತಾರೆ. நீங்க முட்டி போட்டு ஜெபம் பண்ணாலும் ನೀವು ರಾತ್ರಿಯಲ್ಲಿ ಮೊಣಕಾಲು ಹಾಕಿ ಪ್ರಾರ್ಥಿಸುವಾಗ ಸಹಾಯ ಮಾಡುತ್ತಾರೆ. ಸರಿನಾ? அப்ப அவர் சொல்றாரு, ಆಗ ಅವರು ಹೇಳುತ್ತಾರೆ, எப்படி நீங்க ஜெபம் பண்ணணும் கடவுள் முன்பாக, ನೀವು ದೇವರ ಮುಂದೆ ಹೇಗೆ ಪ್ರಾರ್ಥಿಸಬೇಕು, யாருக்கெல்லாம் கிடைக்கும், ಯಾರಿಗೆಲ್ಲ ದೊರಕುತ್ತದೆ. கர்த்தருக்குள்ள யார் நிலைத்திருக்கிறார்களோ அவங்க ஜெபத்தை கர்த்தர் கேட்பார். ದೇವರ ಬಳಿಯಲ್ಲಿ ಯಾರು ನೆಲೆಸಿರುತ್ತಾರೋ ಅವರ ಪ್ರಾರ್ಥನೆಯನ್ನು ದೇವರು ಕೇಳುತ್ತಾರೆ. கேட்கிறவங்களுக்கு அவர் தருவார். ಆತನ ಚಿತ್ತಾನುಸಾರವಾಗಿ ಬೇಡಿಕೊಳ್ಳುವವರಿಗೆ ದೇವರು ವಿಶ್ವಾಸ ಉಳ್ಳವರ ಕೇಳ್கிறாங்க, ಯಾರೆಲ್ಲ ನಂಬಿಕೆ ಉಳ್ಳವರಾಗಿ ಬೇಡಿಕೊಳ್ಳುತ್ತಾರೋ ಅವರಿಗೆ ದೊರಕುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾಲ್ಕನೆಯದಾಗಿ 1 ಯೋವಾನ್ 3ನೇ ಅಧ್ಯಾಯ 22ನೇ ವಚನ. ಯೋಹಾನನು ಬರೆದ ಮೊದಲನೆಯ ಪತ್ರಿಕೆ 3ನೇ ಅಧ್ಯಾಯದ 22ನೇ ವಚನ. அவருடைய கற்பனைகளை நாம் கைக்கொண்டு அவருக்கு முன்பாக பிரியமானவைகளை செய்கிறபடியால், ನಾವು ಆತನ ಆಜ್ಞೆಗಳನ್ನು ಕೈಕೊಂಡು ಆತನ ಎಣಿಕೆಯಲ್ಲಿ ಮೆಚ್ಚುಗೆಯಾದ ಕಾರ್ಯಗಳನ್ನು ಮಾಡುವವರಾಗಿರುವುದರಿಂದ ಏನು ಬೇಡಿಕೊಂಡರೂ ಆತನಿಂದ ಹೊಂದುವೆವು. ஹல்லேலூயா, 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 ஹல்லேலூயா. ஆண்டவருக்கு உங்க வாழ்க்கை பிரியமா இருக்குமானா, ದೇವರಿಗೆ ನಿಮ್ಮ ಜೀವಿತವು ದೇವರಿಗೆ ಮೆಚ್ಚುಗೆಯಾಗಿದ್ದರೆ நீ கேட்கிறத அவர் தருவார். ನೀವು ಬೇಡಿಕೊಳ್ಳುವುದನ್ನ ದೇವರು ಅನುಗ್ರಹಿಸುತ್ತಾರೆ. கரெக்டா? நீங்களே உங்க ஃப்ரெண்டு ரொம்ப நல்ல ஃப்ரெண்டுனா அவங்களுக்கு மட்டும் தான் தருவீங்க. ನೀವೇ ನಿಮ್ಮ ಸ್ನೇಹಿತರು ಬಹಳ ಒಳ್ಳೆಯವರು ಅಂತ ತಿಳಿದುಕೊಂಡ ನಂತರವೇ ಅವರಿಗೆ ಕೊಡುತ್ತೀರಾ. பழகுற எல்லாருக்கும் தர மாட்டாங்க. ನಿಮ್ಮ ಬಳಿಯಲ್ಲಿ ಸ್ನೇಹ ಬೆಳೆಸುವಂತ ಎಲ್ಲರಿಗೂ ನೀವು ಕೊಡುವುದಿಲ್ಲ. இருந்தாலும் தர மாட்டாங்க. ಇದ್ದರೂ ಕೊಡುವುದಿಲ್ಲ. அப்புறம் நல்ல ஃப்ரெண்டுக்கு மட்டும் அப்புறம் தருவாங்க, ரகசியமா தருவாங்க. ಆದ್ರೆ ಒಳ್ಳೆಯ ಸ್ನೇಹಿತರಿಗೆ ರಹಸ್ಯವಾಗಿ ಆದರೂ ಕೊಡುತ್ತಾರೆ. அவங்க மனசுல ஒரு ಅಭಿಪ್ರಾಯ இருக்கு. ಕಾರಣ ಅವರ ಮನಸ್ಸಿನಲ್ಲಿ ಆ ವ್ಯಕ್ತಿಯ ಕುರಿತಾಗಿ ಒಂದು ಅಭಿಪ್ರಾಯ ಇರುತ್ತದೆ. ಗುಡ್ ಫ್ರೆಂಡ್, ಅವನು ಒಳ್ಳೆಯ ಸ್ನೇಹಿತನು ಅಂತ. ಇವನು ಸರಿ ಇಲ್ಲ, ಈ ಒಂದು ವ್ಯಕ್ತಿ ಸರಿ ಇಲ್ಲ ಇರ್ಗಂಗಲ್ಲ இல்லையா? ಆ ರೀತಿಯಾಗಿ ಇರುತ್ತದ ಇಲ್ವಾ? ಕರೆಕ್ಟಾ? அதே மாதிரி தான் தெய்வமும் சொல்றாரு. ಅದೇ ರೀತಿಯಾಗಿ ದೇವರು ಹೇಳುತ್ತಾರೆ, நீங்களும் நானும் அவருக்கு பிரியமா இருப்போமானால், ನೀವು ನಾವು ದೇವರಿಗೆ ಮೆಚ್ಚುಗೆಯಾಗಿದ್ದರೆ, சொல்றாரு, நீங்க எதை கேட்டாலும் அதை அவர் தருவார். ಅವ್ರು ಹೇಳ್ತಾರೆ, ನೀವು ಏನು ಬೇಡಿಕೊಂಡರೂ ಅದನ್ನು ಆತನು ಅನುಗ್ರಹಿಸುತ್ತಾನೆ. ஹல்லேலூயா, ಹಲ್ಲೆಲೂಯಾ. அப்ப இந்த 4 காரியத்தை நம்ம தியானிச்சோம். ಈ 4 ವಿಷಯಗಳನ್ನು ನಾವು ಧ್ಯಾನಿಸಿ ಮುಗಿಸೋಣ. ஹல்லேலூயா, ಹಲ್ಲೆಲೂಯಾ, ஒரு அல்லேலூயா சொல்லுமா? ಹಲ್ಲೆಲೂಯಾ, ஹல்லேலூயா, ಹಲ್ಲೆಲೂಯಾ. சரி, முதலாவது காரியம், ಮೊದಲನೆಯ ಒಂದು ಕಾರ್ಯ, நீங்கள் என்னிலும் என் வார்த்தை உங்களிலும் நிலைத்திருந்தால் நீங்கள் கேட்டுக்கொள்வது எதுவோ அது உங்களுக்கு செய்யப்படும். ನೀವು ನನ್ನಲ್ಲಿಯೂ ನನ್ನ ವಾಕ್ಯವು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ನೀವು ಏನು ಬೇಡಿಕೊಂಡರೂ ಅದು ನಿಮಗೆ ದೊರೆಯುವುದು. ஆண்டவருக்குள்ள நிலைத்திருந்தாதான் இது கிடைக்கும். ಯಾಕಂದ್ರೆ ದೇವರಲ್ಲಿ ನಾವು ನೆಲೆಸಿದ್ದರೆ ಮಾತ್ರವೇ ಇದು ನಮಗೆ ದೊರಕುವಂತದ್ದು. சரியா? அப்போ கடவுளுக்குள்ள யாரெல்லாம் நிலைத்திரலையோ, ದೇವರಲ್ಲಿ ಯಾರೆಲ್ಲ ನೆಲೆಗೊಂಡಿಲ್ಲವೋ, அப்போ அவங்க கேக்குறத ஆண்டவர் தர யோசிப்பார். ಅವರು ಕೇಳುವುದನ್ನ ದೇವರು ಕೊಡುವುದಕ್ಕೆ ಯೋಚಿಸುತ್ತಾರೆ. இல்லையா? வேதவசனம் அப்படிதான் சொல்லுது. வாசிங்க பார்க்கலாம். ವಾಕ್ಯವು ಅದೇ ರೀತಿಯಾಗಿ ಹೇಳುತ್ತದೆ, ಓದೋಣ. கிறிஸ்துவிலே வேரூன்றி நிலை கொண்டவர்களாகி, எபேசியர் நிருபமா ஓகே 4ஆம் அதிகாரம் நினைக்கிறேன். 3ஆம் அதிகாரம், எபேசியர் 3ஆம் அதிகாரத்துல ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 17ನೇ ವಚನದಲ್ಲಿ ವಾಸಿಗೆ பார்க்கலாம். 17ನೇ ವಚನ. ಕ್ರಿಸ್ತನು ನಿಮ್ಮ ನಂಬಿಕೆಯ ಮೂಲಕ ನಿಮ್ಮ ಹೃದಯಗಳಲ್ಲಿ ವಾಸ ಮಾಡುವ ಹಾಗೆಯೂ ಆತನು ತನ್ನ ಮಹಿಮಾತಿಶಯದ ಪ್ರಕಾರ ಅನುಗ್ರಹಿಸಲಿ. ನೀವು ದೇವರ ಪ್ರೀತಿಯಲ್ಲಿ ನೆಲೆಗೊಂಡು ನಿಂತು ಅದರ ಅಗಲ, ಉದ್ದ, ಎತ್ತರ, ಆಳ ಎಷ್ಟೆಂಬುದನ್ನು ದೇವ ಜನರೆಲ್ಲರೊಂದಿಗೆ ಗ್ರಹಿಸಲು, ಜ್ಞಾನಕ್ಕೆ ಮೀರುವ ಕ್ರಿಸ್ತನ ಪ್ರೀತಿಯನ್ನು ತಿಳುಕೊಳ್ಳಲು ಪೂರ್ಣ ಶಕ್ತರಾಗಿದ್ದು ದೇವರ ಸಂಪೂರ್ಣತೆಯ ಮಟ್ಟಿಗೂ ಪರಿಪೂರ್ಣರಾಗುವ ಹಾಗೆ ನಿಮಗೆ ದಯಪಾಲಿಸಲಿ ಎಂದು ಆತನನ್ನು ಬೇಡಿಕೊಳ್ಳುತ್ತೇನೆ. ಹಲ್ಲೆಲೂಯಾ. ஆண்டவருக்குள்ள நீங்க நிலையா இருக்கணும்னு சொல்றார். ದೇವರ ಬಳಿಯಲ್ಲಿ ನೀವು ನೆಲೆಗೊಂಡಿರಬೇಕು ಎಂದು ಹೇಳುತ್ತಾರೆ. அப்ப நீங்க கேட்டா உங்களுக்கு கிடைக்கும். ಆಗ ನೀವು ಕೇಳುವಾಗ ದೊರಕುತ್ತದೆ. இப்போ நம்முடைய மனசு நமக்கு தெரியும். ಈಗ ನಮ್ಮ ಮನಸ್ಸು ನಮಗೆ ತಿಳಿಯುತ್ತದೆ, ஆண்டவருக்குள்ள இருக்கிறனா இல்லையா, ನಾವು ದೇವರಲ್ಲಿ ಇದ್ದೇವಾ ಇಲ್ಲವಾ ಅಂತ. சரியா? கரெக்ட்டா? ಸರಿನಾ? கடவுளை நம்புறது கிடையாது, ದೇವರನ್ನ ನಂಬುವುದಲ್ಲ, ஆண்டவருக்குள்ள நிலைத்திருக்கிறது சொல்றார். ದೇವರೊಳಗೆ ನೆಲೆಸಿ ನಿಲ್ಲುವಂತದ್ದು. ஏன்னா இன்னொரு வசனம் வாசிங்க. ಯಾಕೋಬ ಬರೆದ ಪುಸ್ತಕದಲ್ಲಿ, ಯಾಕೋಬನ ಪತ್ರಿಕೆಯಲ್ಲಿ ನೀವು ವಾಸ್ತು பார்த்தீங்கன்னா 3ஆம் அதிகாரம், 2ஆம் அதிகாரம், ಯಾಕೋಬನು 2ನೇ ಅಧ್ಯಾಯದಲ್ಲಿ ಅದರಲ್ಲ 19ಆம் ವಚನ, 19th verse, 19ನೇ ವಚನ. ಹೌದು. ದೇವರು ಒಬ್ಬನೇ ಎಂದು ನೀನು ನಂಬುವವನು ಹಾಗೆ ನಂಬುವುದು ಒಳ್ಳೆಯದು, ದೆವ್ವಗಳು ಕೂಡ ಹಾಗೆಯೇ ನಂಬಿ ಹೆದರಿ ನಡುಗುತ್ತವೆ. சொல்றாரு, நீ நம்புறது நல்லதுதான். ಅವ್ರು ಹೇಳ್ತಾರೆ, ನೀವು ನಂಬುವುದು ಒಳ್ಳೆಯದೇ. பிசாசு நம்புறானே, ಸೈತಾನನು ಅದೇ ರೀತಿಯಾಗಿ ನಂಬುತ್ತಾನಲ್ಲ. பிசாசு தெய்வத்தை நம்புவா,
ಆದ್ರೆ ಸೈತಾನನು ದೇವರನ್ನ ನಂಬುತ್ತಾನೆ, ஆனா அவரை ஏற்றுக்கொள்ள மாட்டான். ಆದ್ರೆ ದೇವರನ್ನ அவன் ಅಂಗೀಕರಿಸಿಕೊಳ್ಳುವುದಿಲ್ಲ. மனம் திரும்ப மாட்டான். ಅವನ್ ಮಾನಸಾಂತರ ಹೊಂದುವುದಿಲ್ಲ. மனம் திரும்ப மாட்டான். ಯಾಕೆ ಅವನ್ ಮಾನಸಾಂತರ ಹೊಂದುವುದಿಲ್ಲ? பாவத்திற்கு ஆதாரமானவன். ಆತನೇ ಪಾಪಕ್ಕೆ ಆಧಾರನಾದವನು. அவன் மனம் திரும்ப விருப்பப்படல. ಅವನ್ ಮಾನಸಾಂತರ ಹೊಂದುವುದಕ್ಕೆ ಬಯಸುವುದಿಲ್ಲ. சொல்றாரு, ಆದ್ಮೇಲೆ ಹೇಳುತ್ತಾರೆ, நீங்க நம்புறது கரெக்ட் தான். ನೀವು ನಂಬುವುದು ಸರಿನೇ. பிசாசு நம்புறான். ಸೈತಾನನು ಕೂಡ ನಂಬುತ್ತಾನೆ. நம்புவது முக்கியம் இல்ல. ನಂಬುವಂತದ್ದು ಮುಖ್ಯವಲ್ಲ, கிரியை இல்லாத விசுவாசம் செத்தது. ಕ್ರಿಯೆಗಳಿಲ್ಲದ ನಂಬಿಕೆ ಸತ್ತಂತ ನಂಬಿಕೆ. நீங்க நம்புறது மாதிரி ஆண்டவருக்குள்ள நிலையாய் ನೀವು ನಂಬುವ ಹಾಗೆ ದೇವರಲ್ಲಿ ನೆಲೆಗೊಂಡಿರಿ. அல்லேலூயா. அல்லேலூயா. யோவான்ல சொல்றாரு பாருங்க. யோவான்ல 1 யோவான் அதுல சொல்ல வாசிங்க பார்க்கலாம். 1 யோவான் 2ஆம் அதிகாரம் 6ஆம் வசனம். ಯೋಹಾನನ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯದ 6ನೇ ವಚನ. ಆತನಲ್ಲಿ ನೆಲೆಗೊಂಡವನಾಗಿದ್ದೇನೆಂದು ಹೇಳುವವನು ಕ್ರಿಸ್ತನು ನಡೆದಂತೆಯೇ ತಾನು ನಡೆಯುವುದಕ್ಕೆ ಬದ್ಧನಾಗಿದ್ದಾನೆ. ಯಾರು ಆಂಡವರುக்குள்ள இருக்கிறது? ಯಾರು ದೇವರಲ್ಲಿ ನೆಲೆಗೊಂಡಿರುವಂತದ್ದು? ಯಾರು abiding in God? ಯಾರು ದೇವರಲ್ಲಿ ನೆಲೆಗೊಂಡವರು? ಅವರ ಪೋಲ வாழ்றாங்க. ಕ್ರಿಸ್ತನಂತೆ ನಡೆಯುವವನೇ. அல்லேலூயா. ಹಲ್ಲೆಲೂಯಾ. அப்போ நாம கர்த்தரை நம்புறோம்னு சொல்றோம். ನಾವು ದೇವರನ್ನ ನಂಬುತ್ತೇವೆ ಎಂದು ಹೇಳುತ್ತೇವೆ. வேதம் சொல்லுகிறது நீ நம்புறது உண்மையானால் அவரை போல வாழ்க்கை. ಸತ್ಯವೇದ ಹೇಳುತ್ತದೆ, ನೀವು ದೇವರನ್ನ ನಂಬುವಂತದ್ದು ನಿಜವಾಗಿದ್ದರೆ ದೇವರ ಹಾಗೆಯೇ ನಿಮ್ಮ ಜೀವಿತವು ಬದಲಾಗಬೇಕು. ಯಾರುடைய வாழ்க்கையில ஆண்டவர் கேக்குறத தருவார். ಯಾರ ಜೀವಿತದಲ್ಲಿ ದೇವರು ಬೇಡಿಕೊಳ್ಳುವುದನ್ನು ಅನುಗ್ರಹಿಸುತ್ತಾರೆ. ஆண்டவருக்குள்ள நிலையா இருக்கிறாங்களோ அவங்க வாழ்க்கையில. ಯಾರೆಲ್ಲ ದೇವರಲ್ಲಿ ನೆಲೆಗೊಂಡಿದ್ದಾರೋ ಅವರಿಗೆ ಅನುಗ್ರಹಿಸುತ್ತಾರೆ. ஆண்டவருக்குள்ள நிலையா இருக்கிறவங்க ಯಾರು ದೇವರಲ್ಲಿ ನೆಲೆಗೊಂಡಿರುವಂತವರು ನಂಬುವವர்கள் மட்டுமல்ல, ನಂಬುವವರು ಮಾತ್ರವಲ್ಲ, ஆண்டவர் மேல நான் அவரை நம்புறேன்னு சொல்றது மட்டும் இல்ல, ದೇವರನ್ನ ನಾನು ನಂಬುತ್ತೇನೆ ಎಂದು ಬಾಯಿಯ ಮಾತಿನಲ್ಲಿ ಹೇಳುವವರೇ வாழ்கிறவர்கள், ಆತನ ಹಾಗೆಯೇ ಜೀವಿಸುವಂತ ಜನರು. ಹಲ್ಲೆಲೂಯಾ. ಅದ ಅವರು சொல்றாரு, நீங்க அன்பிலே வேரூன்றி நிலை பெற்றவர்களாக. ಅಂದ್ರೆ ಅವರು ಹೇಳ್ತಾರೆ, ನೀವು ಪ್ರೀತಿಯಲ್ಲಿ ಬೇರೂರಿ ನೆಲೆಗೊಂಡವರಾಗಿರ್ರಿ. கர்த்தரை யாரெல்லாம் நம்புறாங்களோ, இல்ல கர்த்தரை யாரெல்லாம் கர்த்தர் மேல யாரெல்லாம் அன்பு செலுத்துறாங்களோ அவங்க உலகத்தை நேசிக்க மாட்டாங்க. ಯಾರೆಲ್ಲ ದೇವರ ಮೇಲೆ ಪ್ರೀತಿಯನ್ನು ಇಡುತ್ತಾರೋ ಅವರು ಲೋಕವನ್ನ ಪ್ರೀತಿಸುವುದಿಲ್ಲ. இல்ல வசனம் அப்படிதான் சொல்லுது. நீங்க கர்த்தரை நேசிச்சீங்கன்னா, ನೀವು ದೇವರನ್ನ ಪ್ರೀತಿಸುವುದಾದರೆ உலகத்தை நேசிக்க மாட்டீங்க. ನೀವು ಲೋಕವನ್ನ ಪ್ರೀತಿಸುವುದಿಲ್ಲ. உலகத்தை நேசிக்கிறவங்க ನೀವು ಲೋಕವನ್ನ ಪ್ರೀತಿಸುವವರು கர்த்தரை நேசிக்க மாட்டாங்க. ದೇವರನ್ನ ಪ್ರೀತಿಸುವುದಿಲ್ಲ. ಯಜಮಾನನಿಗೆ ಉங்களால ஊழியம் செய்ய முடியாது. ಇಬ್ಬರು ಯಜಮಾನರಿಗೆ ನಿಮ್ಮಿಂದ ಸೇವೆ ಮಾಡುವುದಕ್ಕೆ ಸಾಧ್ಯವಿಲ್ಲ. உலகத்தை நேசிக்கணும். ಒಂದು ಲೋಕವನ್ನ ಪ್ರೀತಿಸಬೇಕು, ಇಲ್ಲದಿದ್ದರೆ ದೇವರನ್ನ ಪ್ರೀತಿಸಬೇಕು. ஆனா கடவுளை நம்பலாம், ಆದ್ರೆ ದೇವರನ್ನ ನಂಬಬಹುದು. ஏன்னா பைபிள் சொல்லுது பிசாச நம்புறான். ಯಾಕಂದ್ರೆ ಸತ್ಯವೇದ ಹೇಳುತ್ತದೆ, ಸೈತಾನನು ಕೂಡ ನಂಬುತ್ತಾನೆ, ಮಾರ ಮಾಟ, ಆದ್ರೆ ಅವನು ಬದಲಾಗುವುದಿಲ್ಲ, அவனுக்கு பரிசுத்த வராது, ಅವನಲ್ಲಿ ಪರಿಶುದ್ಧ ಬರುವುದಿಲ್ಲ, உண்மையா வாழ மாட்டான், ಅವನು ನಿಜವಾಗಿ ಜೀವಿಸುವುದಿಲ್ಲ. ஆனா அது மாதிரி நம்ம இருக்க கூடாது. ಅದರಂತೆ ನಾವು ಇರಬಾರದು. வேதம் சொல்லுகிறது, ವಾಕ್ಯ ಹೇಳುತ್ತದೆ, நீங்க கடவுளை நேசிச்சா ನೀವು ದೇವರನ್ನ ಪ್ರೀತಿಸಿದರೆ ஆண்டவருக்குள்ள உறுதியா நிக்க, ದೇವರಲ್ಲಿ ದೃಢವಾಗಿ ನಿಲ್ಲಬೇಕು. கரெக்ட்டா? இப்படி சொல்றேனே, ಟಿವಿயும் பார்த்துக்கிட்டு பைபிளையும் படிக்க முடியாது. கரெக்ட்டா? ನಾವು ಟಿವಿಯನ್ನು ನೋಡಿ ಬೈಬಲ್ ಅನ್ನು ಕೂಡ ಓದುವುದಕ್ಕೆ ಸಾಧ್ಯವಿಲ್ಲ. கரெக்ட்டா? டிவி பார்த்து சினிமா படம் பார்த்துக்கிட்டு பைபிள் வாசிச்சா எனக்கு நான் நினைக்கிறேன் தலைக்குள்ள போவாது. ನಾವು ಸಿನಿಮಾವನ್ನ ನೋಡಿ ಸತ್ಯವೇದವನ್ನ ಓದೋದಾದ್ರೆ ಓದುವಂತದ್ದು ನಮ್ಮ ಮನಸ್ಸಿನೊಳಗೆ ಹೋಗುವುದಿಲ್ಲ. ஆராதனை டைம்ல நான் உட்கார்ந்துட்டு இருக்கும் பொழுது, ಆರಾಧನೆಯ ಸಮಯದಲ್ಲಿ ಕುಳಿತಿರುವಾಗ மனசுல ஒரு தாட் ஓடிட்டே இருந்துச்சு. ಮನಸ್ಸಿನಲ್ಲಿ ಒಂದು ಯೋಚನೆ ಓಡುತ್ತಾ ಇತ್ತು, ஈவினிங் சர்வீஸ் ஸ்டார்ட் பண்ணணும், ಸಂಜೆಯಲ್ಲಿ ಒಂದು ಪ್ರಾರ್ಥನೆಯನ್ನು ಆರಂಭಿಸಬೇಕು. உங்க எல்லாருக்கும் ஸ்பிரிச்சுவல் மேன் அப்படின்னா ஆவிக்குரிய மனிதன் கற்றுக் கொடுக்கணும் ரொம்ப ஆசைப்பட்டேன். ನಿಮ್ಮೆಲ್ಲರಿಗೂ ಒಂದು ಆತ್ಮಿಕ ಮನುಷ್ಯನು ಅದನ್ನ ಕಲಿಸಿಕೊಡಬೇಕು ಅನ್ನುವಂತ ಒಂದು ಆಸೆ. ನಾನು ஒரு 2 நாள் முன்னாடி ஒரு சின்ன கிளிப் ஒன்னு கேட்டேன். இதுல கிளிப் இல்ல, ஒரு ஆராதனை, ஒரு சர்ச்சில் நடக்கிற ஆராதனையை பார்த்தேன். ಒಂದು 2 ದಿವಸಗಳ ಹಿಂದೆ ಒಂದು ಸಭೆಯಲ್ಲಿ ನಡೆಯುವಂತ ಆರಾಧನೆಯನ್ನು ಗಮನಿಸಿದೆವು. அது வந்து திருநெல்வேலியில இருக்கிற பாஸ்டர் பாலசேகர், அவர் பேர் வந்து பாலசேகர், கரெக்ட். திருநெல்வேலியில் ஊழியம் செய்யற பாலசேகர் சர்ச்சில் கேட்கிறாரு, எத்தனை பேர் கங்குவா படம் பார்த்தீங்கன்னு கேட்கிறாரு. தெரியும், இங்க வரலையே அந்த படம்? ஜெஸ்ஸிங் சிரிக்கிறான், ஜெஸ்ஸிங் தெரியும். இந்த படம் வந்துச்சாங்க சார். அவர் கேக்குறாரு, சர்ச்சில் கேக்குறாரு, ಅವರು ಒಂದು ಸಭೆಯಲ್ಲಿ ಕೇಳುತ್ತಾರೆ, ಅವರ நீங்க கங்குவா படம் பாத்தீங்களான்னு கேக்குறாரு. ನೀವೊಂದು ಸಿನಿಮಾ ಹೆಸರನ್ನು ಹೇಳಿ ಅದನ್ನ ನೋಡಿದ್ದೀರಾ ಎಂದು ಕೇಳುತ್ತಾರೆ. இப்ப கங்குவா படம் பார்த்தவனுக்கு எல்லாம் கடவுள் குறிச்சு நம்பிக்கை இருக்கும், கடவுளுக்கு இருப்பாங்க. நான் சொல்றேன்னா, சினிமாவை நேசிக்கிறவர்கள் கிறிஸ்துவை நேசிக்க முடியாது. ಸಿನಿಮಾವನ್ನ ಪ್ರೀತಿಸುವವರು ಕ್ರಿಸ್ತನನ್ನ ಪ್ರೀತಿಸುವುದಕ್ಕೆ ಸಾಧ್ಯವಿಲ್ಲ. உலகத்தை நேசிக்கிறவர்கள் யாருன்னா மனசும் மாம்சமும் விரும்புகிறவர். ಲೋಕವನ್ನ ಪ್ರೀತಿಸುವವರು ಯಾರೆಂದರೆ ಮನಸ್ಸು ಶರೀರವು ಬಯಸುವುದನ್ನ ಹಿಂಬಾಲಿಸುವವರು. உங்களுக்கு சொல்றேன், எபேசியர்ல அது போட்டிருப்பாருங்க.
எபேசியர் 2ஆம் அதிகாரம், எபிசியன்ஸ் சாப்டர் 2 ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 3ஆம் வசனம். 3ನೇ ವಚನ. இல்ல 1ல இருந்து வாசிக்கணுமா? கரெக்டா இருக்கு. ಆತನು ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದು ನಿಮ್ಮನ್ನು ಸಹ ಬದುಕಿಸಿದನು. ಸತ್ತವರಾಗಿದ್ದ ನಿಮ್ಮನ್ನು ಸಹ ಬದುಕಿಸಿದನು. ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವವರಾಗಿತ್ತು. பூர்வದಲ್ಲಿ அப்படின்னா முற்காலத்திலே நீங்க என்ன பண்ணீங்க? இவ்வுலக வழக்கத்திற்கு ஏற்றபடியாகும். உலக வழக்கம்னா உலகம் எப்படி வாழுது? ಈ ಲೋಕವು ಹೇಗೆ ಜೀವಿಸುತ್ತದೆ? எப்படி வாழுறது? உலகத்தை நேசிச்சு தான் வாழுது. ಲೋಕವನ್ನ ಪ್ರೀತಿಸಿ ಜೀವಿಸುತ್ತದೆ. கவனிங்களா? உலக வழக்கத்தை ஏற்றபடியாகவும் வாசியம். ಇಹಲೋಕಾಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡಿರಿ. ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ, ಅಂದರೆ ನಂಬಲೊಲ್ಲದವರನ್ನು ಅವಿಧೇಯತೆಗೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡೆದುಕೊಂಡಿರಿ. எப்போ ரட்சிக்கப்படுறதுக்கு முன்னாடி. சரியா? ಓಕೆ. ನಾವೆಲ್ಲರೂ 3ஆம் வசனம். ಪೂರ್ವದಲ್ಲಿ ಅವಿಧೇಯರಾಗಿದ್ದು ಶರೀರ ಭಾವದ ಆಶೆಗಳಿಗೆ ಅಧೀನರಾಗಿ ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟ ಇಚ್ಛೆಗಳನ್ನು ನೆರವೇರಿಸುತ್ತಾ ನಡೆದು. ரட்சிக்கப்படுறதுக்கு முன்னாடி நம்ம எப்படி இருந்தோம்னா மனசும் மாம்சமும் விரும்பினதை செஞ்சோம். ನಾವು ರಕ್ಷಣೆ ಹೊಂದೋದಕ್ಕಿಂತ ಮುಂಚಿತವಾಗಿ ಶರೀರವು ಮನಸ್ಸು ಇಚ್ಛಿಸಿದನ್ನ ಮಾಡಿದೆವು. சினிமா பார்க்கணும் அப்படின்ற மனசு, அந்த விருப்பம் முதல்ல நம்ம மனசுக்குள்ள தான் வரும். ಆ ಒಂದು ಸಿನಿಮಾವನ್ನ ನೋಡಬೇಕು ಅನ್ನುವಂತ ಒಂದು ಇಚ್ಛೆ ಮೊದಲು ನಮ್ಮ ಮನಸ್ಸಿನೊಳಗೆ ಬರುತ್ತದೆ. எங்க தான் வரும்? ಮೊದಲು ಎಲ್ಲಿ ಬರುತ್ತದೆ? இங்க வரும், ಮನಸ್ಸಿನಲ್ಲಿ. அப்ப மனசுல வந்தா தான் நாம கிரியை செய்வோம். ಮನಸ್ಸಿನಲ್ಲಿ ಬಂದಾಗ ನಾವು ಕ್ರಿಯೆ ಮಾಡುತ್ತೇವೆ. அப்போ ரட்சிக்கப்படுறதுக்கு முன்னாடி நாம முழுசா அப்படிதான் வாழ்ந்துட்டு இருந்தோம். ರಕ್ಷಣೆ ಹೊಂದುವುದಕ್ಕಿಂತ ಮುಂಚಿತವಾಗಿ ನಾವು ಸಂಪೂರ್ಣವಾಗಿ ಹಾಗೆ ಜೀವಿಸುತ್ತಿದ್ದೇವೆ, ಲೌಕಿಕವಾಗಿ ಜೀವಿಸುತ್ತಿದ್ದೇವೆ. ஆனா இப்ப ரட்சிக்கப்பட்டோம். ಆದ್ರೆ ಈಗ ರಕ್ಷಣೆ ಹೊಂದಿದ್ದೇವೆ. இப்ப நாம என்ன செய்யறதில்ல? ಈಗ ನಾವು ಏನು ಮಾಡುವುದಿಲ್ಲ. மனசோ இருதயமோ இல்ல மனசோ ಶರೀರ ವಿರುಂಬರಬಡಿ ನಾವು ನಡೆದು ಕೂಡಾದು. ನಿಮ್ಮ ಮನಸ್ಸು ಶರೀರವು ಇಚ್ಛಿಸುವ ಪ್ರಕಾರ ನಾವು ನಡೆದುಕೊಳ್ಳಬಾರದು. ಕರೆಕ್ಟಾ? உங்களுக்கு ಹೇಳುತ್ತಿರುವಂತದ್ದು ಅರ್ಥವಾಗ್ತಿದೆಯಾ? ஏனா ಯಾಕೆಂದರೆ ಅದಕ್ಕೆ ನಾವು ಸತ್ತು ಆಂಡೋಡಿ பிள்ளையா மாறிட்டோம். ಈಗ ನಾವು ದೇವರ ಮಕ್ಕಳಾಗಿ ಬದಲಾಗಿದ್ದೇವೆ. ஹalleluya 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 ஹalleluya. அப்போ ஆண்டவரை நேசிக்கிறவங்க ದೇವರನ್ನ ಪ್ರೀತಿಸುವವರು உலகத்தை நேசிக்க கூடாது. ಲೋಕವನ್ನ ಪ್ರೀತಿಸಬಾರದು. உலகத்தை நேசிக்கிறவங்க ಲೋಕವನ್ನ ಪ್ರೀತಿಸುವವರು ஆண்டவரை நேசிக்க மாட்டாங்க. ದೇವರನ್ನ ಪ್ರೀತಿಸುವುದಿಲ್ಲ. அப்படி சொன்னாங்கன்னா அது பொய். ಆ ರೀತಿಯಾಗಿ ಹೇಳಿದರೆ ಅದು ಸುಳ್ಳು. ಕರೆಕ್ಟಾ? அப்படி சொன்னாங்கன்னா அது வசனத்தின்படி பொய். ಆ ರೀತಿಯಾಗಿ ಒಬ್ಬರು ಹೇಳುವುದಾದರೆ ವಾಕ್ಯದ ಪ್ರಕಾರ ಅದು ಸುಳ್ಳು. இல்லன்னா சொல்ல போலாம் வேஷம் அப்படி சொல்லலாம். ಇಲ್ಲದಿದ್ದರೆ ಅದು ವೇಷ ಧರಿಸಿಕೊಳ್ಳುವುದಕ್ಕೆ ಸಮಾನ. கரெக்டா? கரெக்டா? மனுஷன்கிட்ட தான் நிறைய கேரக்டர் இருக்கு இல்ல? நிறைய மனுஷன்கிட்ட எம்ஜிஆர் இருப்பாரு, சிவாஜி இருப்பாரு, ரஜினி இருப்பாரு. அப்ப வேஷம் போட்டு அவங்கள சொல்ல நீங்களே ரொம்ப நல்லவங்க. ரொம்ப சர்ச்சில் சொல்ல, வெளி சர்ச்சில் சொல்ல. சரிங்களா? என்ன சொல்றேன்னா, இப்ப நான் சிவாஜி இந்த பேர்லாம் சொன்னது வந்து ஒரு ஆக்டர்ஸ் மாதிரி. அப்படின்னா இங்க ஒரு வேஷம், வெளியில ஒரு வேஷம். ನಮ್ಮ ನಟರ ಹೆಸರು ಹೇಳಿದಕ್ಕೆ ಕಾರಣ ಬಂದು ಅದರ ಅರ್ಥ ಇಲ್ಲಿ ಒಂದು ವೇಷ, ಹೊರಗೆ ಒಂದು ವೇಷ. இதுதான் வந்து தேவனுக்குள்ள நம்ம ஐக்கியமா இல்லன்றதுக்கு. ಇದೇ ನಾವು ದೇವರ ಸಂಗಡ ಅನ್ಯೋನ್ಯವಾಗಿಲ್ಲ ಅನ್ನುವಂಥದ್ದನ್ನ ಸೂಚಿಸುವಂತ ವಿಷಯಗಳು. நாம இந்த சபையில நான் சொல்ல, நீங்க தப்பா எடுத்துக்காதீங்க, நம்ம சபையை நான் சொல்லல, ಇಲ್ಲಿರುವಂತವರ ಕುರಿತಾಗಿ ಹೇಳಿಲ್ಲ. ஆனா நிறைய காரியத்தை நான் பார்த்திருக்கிறேன். ಅದೇ ಅನೇಕ ವಿಷಯಗಳನ್ನು ನೋಡಿದ್ದೇವೆ. அப்படி நம்ம இருக்க கூடாது. ಆ ರೀತಿಯಾಗಿ ನಾವು ಇರಬಾರದು. ஆண்டவருக்குள்ள நிலையா இருக்கணும். ಕರ್ತನಲ್ಲಿ ನಾವು ನೆಲೆಗೊಂಡಿರಬೇಕು. உங்களுக்கு அத சொல்றாரு, நீங்கள் கர்த்தருக்குள்ள வேரூன்றி நிலையா இருக்கணும். ನೀವು ಕರ್ತನಲ್ಲಿ ಬೇರೂರಿ ನೆಲೆಗೊಳ್ಳಿರಿ. அல்லேலூயா அல்லேலூயா. அவருக்குள்ள நான் நிலைத்திருக்கிறேன் யார் சொல்றாங்களோ அவரை போல வாழணும். ಕರ್ತನಲ್ಲಿ ನಾನು ನೆಲೆಗೊಂಡಿದ್ದೇನೆ ಎಂದು ಯಾರು ಹೇಳುತ್ತಾರೋ ನೀವು ದೇವರಂತೆ ಜೀವಿಸಬೇಕು. அப்ப ವಚನ என்ன சொல்லுது? ಆಗ ವಾಕ್ಯ ಏನು ಹೇಳುತ್ತದೆ? நீங்கள் என்னில் நிலைத்திருந்தால் ನೀವು ನನ್ನಲ್ಲಿ ನೆಲೆಗೊಂಡಿದ್ದೀರಿ. கேட்டுக்கொள்வது எதுவோ, ನೀವು ಬೇಡಿಕೊಳ್ಳುವುದು ಯಾವುದು உங்களுக்கு கிடைக்கும். ಅದು ನಿಮಗೆ ಕೊಡಲ್ಪಡುವುದು. அல்லேலூயா அல்லேலூயா. அப்ப எங்க ஆண்டவர் சொல்றாரு? இது எதுக்கு ஆண்டவர் சொல்றாருன்னா, நாம பெற்றுக்கொள்ளக்கூடிய தகுதி ಆಂಡವರಕ್ಕುಳ್ಳ ನಿಲೆಯಿರುತ್ತದೆ. ನಾವು ಪಡೆದುಕೊಳ್ಳುವಂತ ಒಂದು ಯೋಗ್ಯತೆ ನಾವು ದೇವರಲ್ಲಿ ನೆಲೆಗೊಂಡಿರುವುದರಲ್ಲಿ ಇದೆ. அல்லேலூயா 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 அல்லேலூயா. அப்ப கர்த்தருக்குள்ள நிலைத்திருங்கள். ನೀವು ದೇವರಲ್ಲಿ ನೆಲೆಗೊಳ್ಳಿರಿ. கர்த்தர் உங்கள் வாழ்க்கையில் தேவையை சந்திப்பார். ದೇವರು ನಿಮ್ಮ ಜೀವಿತದ ಅಗತ್ಯತೆಗಳನ್ನ ಈಡೇರಿಸುತ್ತಾರೆ. இரண்டாவது, ಎರಡನೆಯದಾಗಿ யோவான் 1 யோவான் 5ஆம் அதிகாரம் 14ஆம் வசனம். ಯೋಹಾನನು ಬರೆದ ಮೊದಲನೆಯ ಪತ್ರಿಕೆ 5ನೇ ಅಧ್ಯಾಯದ 14ನೇ ವಚನ. எதையாகிலும் அவருடைய சித்தத்தின்படி கேட்டால், ನಾವು ದೇವರ ಚಿತ್ತಾನುಸಾರವಾಗಿ ಬೇಡಿಕೊಳ್ಳುವುದು, அவர் நமக்கு செவி கொடுக்கிறார் என்பது, ದೇವರು ನಮಗೆ ಕಿವಿಗೊಡುತ್ತಾರೆ ಅನ್ನುವಂಥದ್ದು, அவரை பற்றி நாம் கொண்டிருக்கிற தைரியம்.
ಆತನ ಕುರಿತಾಗಿ ನಾವು ಹೊಂದಿರುವಂತಹ ಧೈರ್ಯವು ஆண்டவருடைய சித்தத்தின்படி கேட்டா கண்டிப்பா உங்களுக்கு கிடைக்கும். ದೇವರ ಚಿತ್ತಾನುಸಾರವಾಗಿ ನಾವು ಬೇಡಿಕೊಳ್ಳುವಾಗ ಅದು ಖಂಡಿತವಾಗಿ ನಮಗೆ ದೊರಕುತ್ತದೆ. இப்ப நான் உங்களுக்கு சொன்னேன், கர்த்தர் எதை கேட்டாலும் உங்களுக்கு தருவார். ದೇವರು ನಿಮ್ಮ ಏನಕ್ಕೆ ಬೇಡಿಕೊಂಡರೆ ದೇವರು ಕೊಡುತ್ತಾರೆ ಎಂದು ಹೇಳುವಾಗ உடனே யோசிக்க கூடாது, ತಕ್ಷಣ ನಾವು ಯೋಚಿಸಬಾರದು. ஏன்னா சில பேருக்கு தாட் வருமா வித்தியாசமா வரும். ಕೆಲವರಿಗೆ ಮನಸ್ಸಿನಲ್ಲಿ ಯೋಚನೆಗಳು ವ್ಯತ್ಯಾಸವಾಗಿ ಬರುತ್ತದೆ. இது கேட்டாலும் ஆண்டவர் தந்துருவாரு. ದೇವರು ಏನು ಕೇಳಿದರೂ ಕೊಡುತ್ತಾರೆ. ஆண்டவர் சொல்றாரு, ದೇವರು ಹೇಳುತ್ತಾರೆ தேவனுடைய சித்தத்தின்படியே இருக்கணுமா. ನಾವು ಬೇಡಿಕೊಳ್ಳುವ ವಿಷಯಗಳು ದೇವರ ಚಿತ್ತಾನುಸಾರವಾಗಿರಬೇಕು. நான் சொல்ற புரியுதா உங்களுக்கு? ಹೇಳುತ್ತಿರುವಂತದ್ದು ಅರ್ಥವಾಗ್ತಿದೆಯಾ? இது வந்து நான் வாலிப பிள்ளைகளுக்கு பேசுறேன் வச்சுங்களேன். ಇದನ್ನ ಒಂದು ವೇಳೆ ಈ ವಾಕ್ಯಗಳನ್ನ ಯೌವನಸ್ಥರಿಗೆ ಹೇಳುವುದಾದರೆ, அப்ப வாலிப பிள்ளைಗಳ ಮೈಂಡ್ல நிறைய என்ன ಓಡಿட்டு இருக்கு. ಯೌವನಸ್ಥರ ಮನಸ್ಸಿನಲ್ಲಿ ಹಲವಾರು ಯೋಚನೆಗಳು ಓಡುತ್ತಾ ಇರ್ತದೆ. ತಪ್ಪಾ பிடிச்சிடுவாங்க. ತಕ್ಷಣ ಈ ಒಂದು ವಾಕ್ಯವನ್ನ ತಪ್ಪಾಗಿ ತಿಳಿದುಕೊಳ್ಳುತ್ತಾರೆ. என்ன ஜெபம் பண்ணாலும் கிடைக்கும். ಬೋಧಕರು ಹೇಳಿದ್ದಾರೆ, ಏನು ಬೇಡಿಕೊಂಡರೂ ದೊರಕುತ್ತದೆ. இல்லையா? யார்கிட்ட பேசணும் கொஞ்சம் ஜாக்கிரதையா பேசணும். ಯಾರ ಬಳಿಯಲ್ಲಿ ಮಾತನಾಡಿದರೂ ಜಾಗ್ರತೆಯಿಂದ ಮಾತನಾಡಬೇಕು. ஏன்னா நம்ம மனுஷன் உலகத்துல இருக்கிறதுனால நிறைய தாட் வந்து பிசாசுனுடைய கிரியைகள் நம்மளை தாக்க இது உண்டு. அந்த ಮನುಷ್ಯರು ನಾವು ಲೋಕದಲ್ಲಿ ಇರೋದ್ರಿಂದ ಹಲವಾರು ಸೈತಾನನ ಯೋಚನೆಗಳು ನಮ್ಮನ್ನ ಮುಟ್ಟುವುದಕ್ಕೆ ಸಾಧ್ಯತೆ ಉಂಟು. அதனால தான் சொல்றாரு, நீங்க கேட்டா தருவாரு. ಅಂದ ಅವರು ಹೇಳುತ್ತಾರೆ, ನೀವು ದೇವರನ್ನ ಬೇಡಿಕೊಂಡ್ರೆ ದೇವರು ಕೊಡುತ್ತಾರೆ. ಆದ್ರೆ ನೀವು ಬೇಡಿಕೊಳ್ಳುವುದು ದೇವರ ಚಿತ್ತಾನುಸಾರವಾಗಿರಬೇಕು. ஹல்லேலூயா, ஹல்லேலூயா. அப்ப தேவன் நமக்கு தரணும் அப்படின்னு எதை தீர்மானம் பண்றாரோ அதை மட்டும் தான் நமக்கு தருவார். ಅಂದ ದೇವರು ನಮಗೆ ಕೊಡಬೇಕು ಎಂದು ಯಾವುದನ್ನ ತೀರ್ಮಾನಿಸಿದ್ದಾರೋ ಅದನ್ನ ಮಾತ್ರವೇ ದೇವರು ನಮಗೆ ಅನುಗ್ರಹಿಸುತ್ತಾರೆ. நிறைய ஆசை உண்டு. ಯಾಕಂದ್ರೆ ನಮ್ಮಲ್ಲಿ ಅನೇಕ ಆಸೆಗಳು நிறைய விருப்பம் உண்டு, ಅನೇಕ ಬಯಕೆಗಳು ಉಂಟು. ಅದೆಲ್ಲ ಆಂಡವರು ತರணும் அப்படின்னு சொன்னா ಕರ್ತர் அப்படி செய்ய மாட்டார். ಅದೆಲ್ಲವನ್ನ ದೇವರು ಕೊಡಬೇಕು ಎಂದು ನಾವು ಹೇಳುವುದಾದರೆ ಹಾಗೆ ದೇವರು ಮಾಡುವುದಿಲ್ಲ. நம்மை குறித்த சித்தம் உண்டு. ದೇವರಿಗೆ ನಮ್ಮ ಕುರಿತಾದಂತ ದೇವರ ಚಿತ್ತ ಅದನ್ನ ಆಂಡವರು ನಮಗೆ ತರುವಾர். ಅದನ್ನೇ ದೇವರು ನಮಗೆ ಅನುಗ್ರಹಿಸುವ. ಹಲ್ಲೇಲೂಯಾ, 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 ಹಲ್ಲೇಲೂಯಾ. அப்ப எப்படி ஜெபம் பண்ணனும்? ಹೇಗೆ ಪ್ರಾರ್ಥಿಸಬೇಕು? ಆಂಡವರೇ, ದೇವರೇ, ನಿಮಗೆ ಸಿದ್ಧಮಾನದು ಎನ್ வாழ்க்கையில் ನೆರವೇರಿಸಿ. ನಿಮಗೆ ಚಿತ್ತವಾಗಿರುವಂತದ್ದನ್ನ ನಮ್ಮ ಜೀವಿತದಲ್ಲಿ ಅನುಗ್ರಹಿಸಿ. ದೇವರ ಬಳಿ ನಾವು ಹೇಗೆ ಕೇಳಬೇಕು? ಏನು ಬೇಡಿಕೊಂಡರೂ ದೇವರ ಚಿತ್ತಾನುಸಾರವಾಗಿ ನಾವು ಬೇಡಿಕೊಳ್ಳಬೇಕು. ದೇವರ ಚಿತ್ತವಿಲ್ಲದಿದ್ದರೆ ಅದನ್ನು ನಾವು ತೆಗೆದುಕೊಳ್ಳಬೇಕು. சித்தமான கர்த்தர் நிச்சயமா தருவார். ದೇವರ ಚಿತ್ತವಾಗಿದ್ದರೆ ದೇವರು ಅದನ್ನು ನಮಗೆ ಅನುಗ್ರಹಿಸುತ್ತಾರೆ. ಯಾಕಂದ್ರೆ ದೇವರಿಗೆ ಗೊತ್ತು ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ. ಮನುಷ್ಯನಿಗೆ தெரியாது எது நல்லது எது ಆದ್ರೆ ಮನುಷ್ಯನಿಗೆ ತಿಳಿದಿಲ್ಲ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು. இப்ப நாம ஒரு பொருள் பார்க்கறோம், ನಾವು ಒಂದು ವಸ್ತುವನ್ನು ನೋಡುತ್ತೇವೆ. இந்த பொருள் மேல மட்டும் தான் நமக்கு தெரியும். ಆ ವಸ್ತುವಿನ ಮೇಲ್ಭಾಗವು ಮಾತ್ರ ನಮಗೆ ಕಾಣಿಸುತ್ತದೆ. என்ன இருக்குது, ಆ ವಸ್ತುವಿನ ಒಳಗೆ ಏನಿದೆ ಅನ್ನುವಂಥದ್ದು ಯಾರಿಗೆ ಗೊತ್ತು? கடவுளுக்கு தான் தெரியும். ದೇವರಿಗೆ ಮಾತ್ರ ಗೊತ್ತು. நீங்க கீழ இருக்க கடையில போய் ஒரு பழம் ஒரு ஆப்பிள் வாங்குனீங்க, ನೀವು ಕೆಳಗಡೆ ಇರುವಂತ ಅಂಗಡಿಯಲ್ಲಿ ಹೋಗಿ ಒಂದು ಹಣ್ಣನ್ನ ಆಪಲ್ ಅನ್ನ ತೆಗೆದುಕೊಂಡರೆ பாக்குறது நல்லா சூப்பர், ನೀವು ಮೇಲೆ ನೋಡುವಾಗ ಅದು ಬಹಳ ಸುಂದರವಾಗಿ ಚೆನ್ನಾಗಿರುತ್ತದೆ. நீங்க கட் பண்ணீங்கன்னா உள்ள ಹುಳು வந்திருக்கு பாத்தீங்களா? ನೀವು ಮನೆಗೆ ಹೋಗಿ ಅದನ್ನ ಕತ್ತರಿಸಿ ನೋಡುವಾಗ ಅದರ ಒಳಗೆ ಹುಳು ಇರುತ್ತದೆ. அப்ப நம்ம யோசிப்போம், ಆಗ ನಾವು ಯೋಚಿಸುತ್ತೇವೆ, அந்த கடைக்காரன் நம்மளை ஏமாத்திட்டான், ಆ ಒಂದು ಅಂಗಡಿಯವರು ನಮ್ಮನ್ನು ಯಾಮಾರಿಸಿದ್ದಾರೆ ಅಂತ. ಅಲ್ಲ ಹೇಳಿದ್ರಲ್ಲ, ನಾವ್ ಹೇಳ್ತೀವಲ್ಲ, ನಾವು சொல்றோம் இல்லையா, ನಾವು ಹೇಳ್ತೇವಲ್ಲ, ಮೇಲೆ நல்லா இருக்குது, ಮೇಲೆ ಹಣ್ಣು ಚೆನ್ನಾಗಿದೆ, ಆದ್ರೆ ಒಳಗೆ ಏನಿದೆ ಚೆನ್ನಾಗಿಲ್ಲ, ಹುಳು ಇದೆ. ಇದೇ ನಿಜ. ನಮಗೆ ಉண்மை தெரியாது, ನಮಗೆ ನಿಜ ತಿಳಿಯುವುದಿಲ್ಲ. நம்ம மேல தான் பாப்போம், ನಾವು ಮೇಲೆ ಮಾತ್ರ ನೋಡುತ್ತೇವೆ. ಕರ್ತருக்கு மட்டும் தான் பூர்ணமாய் தெரியும். ಅದು ದೇವರಿಗೆ ಮಾತ್ರವೇ ಸಂಪೂರ್ಣವಾಗಿ ತಿಳಿದಿರುವಂತದ್ದು. ಆದದರಿಂದಲೇ ವಚನ சொல்லுது, நீங்க கேக்குறது நல்லது, ವಾಕ್ಯ ಹೇಳುತ್ತದೆ ನೀವು ಬೇಡಿಕೊಳ್ಳುವುದು ಒಳ್ಳೆಯದು, ದೇವ ಚಿತ್ತத்தின்படி, ಆದ್ರೆ ದೇವರ ಚಿತ್ತಾನುಸಾರವಾಗಿ ನೀವು ಬೇಡಿಕೊಳ್ಳಬೇಕು. ಹಲ್ಲೇಲೂಯಾ, ಹಲ್ಲೇಲೂಯಾ, ಹಲ್ಲೇಲೂಯಾ. ನಾನು உங்களுக்கு ஒரு சின்ன பாஸ்டர் தாமஸ் ராஜ் அவங்க ஒரு விளக்கம் சொன்னாங்க இது குறித்து. ಒಂದು ಸೇವಕರಾದಂತ ಥಾಮಸ್ ರಾಜ್ ಪಾಸ್ಟರ್ ಒಂದು ವಿವರಣೆಯನ್ನು ಇದ್ರ ಕುರಿತಾಗಿ ಹೇಳಿ. ஒரு பையன் வந்து சர்ச்சுக்கு வந்துட்டு இருந்தான். ಒಂದು ಹುಡುಗನು ಸಭೆಗೆ ಬರುತ್ತಿದ್ದರು. அப்ப அவர் சொன்னாரு, நீ ஜெபம் பண்ணு, கர்த்தர் உனக்கு நல்ல ಜಾಬ್ ಕೊಡುತ್ತಾರೆ. ಅವರು ಹೇಳಿದ್ರು, ನೀವು ಪ್ರಾರ್ಥಿಸು, ದೇವರು ನಿಮಗೆ ಒಂದು ಒಳ್ಳೆಯ ಕೆಲಸವನ್ನ ಕೊಡುತ್ತಾರೆ. அப்ப ಅವನಿಗೆ 2 ಜಾಬ್ ಬಂದಿச்சு. ಅವನಿಗೆ 2 ಕೆಲಸ ಬಂತು. ஒரு ಜಾಬ್ 1 ಲಕ್ಷ ರೂಪಾಯಿ ಸ್ಯಾಲರಿ, ಒಂದು ಕೆಲಸ 1 ಲಕ್ಷ ರೂಪಾಯಿ ಸಂಬಳ, ಸಂಡೇ ಕಂಪಲ್ಸರಿ ಮ್ಯಾಂಡೇಟರಿ, ಭಾನುವಾರ ಕಡ್ಡಾಯವಾಗಿ ಹೋಗಬೇಕು ಕೆಲಸಕ್ಕೆ. ஒரு ಅಪ್ಲಿಕೇಶನ್ ಆಫೀಸ್ வந்துச்சு. ಇನ್ನೊಂದು ಕೆಲಸ ಬಂತು, ಅದು 50,000 ಸ್ಯಾಲರಿ, ಅದು 50,000 ಸಂಬಳ, ಸಂಡೇ ಲೀವ್, ಆದ್ರೆ ಶನಿವಾರ ಭಾನುವಾರ ರಜೆ. இப்போ எதை செலக்ட் பண்ணுவான்? ಈಗ ಯಾವುದನ್ನ ಆರಿಸಿಕೊಳ್ಳುತ್ತಾರೆ? ಕೈ ಆಟೋಮೆಟಿಕ್ ಹೆಂಗ தான் போவோம், ಕೈ ತನ್ನಷ್ಟಕ್ಕೆ ತಾನೇ ಎಲ್ಲಿ ಹೋಗುತ್ತದೆ? கடவுள் சொல்லுவான், நோ நோ நோ, இங்க வரும் ಕೈ, ಮರುಡಿ ಕೈ ಹೆಂಗ தான் போவோம். ದೇವರು ಇಲ್ಲ, ಇಲ್ಲಿ ಬರಬೇಕೆಂದು ಹೇಳಿದ್ರೆ ಕೈಯಲ್ಲೇ ಹೋಗು. சித்தம் இந்த 50,000 நம்பா, அதுல கை வைப்பா அப்படின்னு சொன்னா, ದೇವರ ನನ್ನ ಚಿತ್ತ 50,000 ಕೆಲಸವೇ ಇದರಲ್ಲಿ ಕೈ ಇಡು ಎಂದು ಹೇಳಿದ್ರೆ, அப்ப அவன் நினைப்பான், இது பிசாசுடைய சத்தம். எது பிசாசு சத்தம்?
ಆಗ ವ್ಯಕ್ತಿ ಯೋಚಿಸ್ತಾನೆ, ಇದು ಸೈತಾನನ ಶಬ್ದ. ஏசாமி 1 லட்சம் தான் தருவாரு. ಯೇಸು ಸ್ವಾಮಿ 1 ಲಕ್ಷ ರೂಪಾಯಿ ತಾನೇ ಕೊಡ್ತಾರೆ. 50,000 வந்து பிசாசுடைய சத்தம். ಇದು 50,000 ಬಂದು ಸೈತಾನನ ಶಬ್ದ. அப்படிதான் அவர் நினைச்சான், அந்த பையன் நினைச்சானோ. ಆ ಒಂದು ವ್ಯಕ್ತಿ ಆ ರೀತಿಯಾಗಿ ಯೋಚಿಸಿದ್ದಾರೆ. எக்ஸாம்பிள் சொன்னாரா உண்மை சொன்னாரா தெரியல. ಅವರು ನಿಜವಾಗಿ ಹೇಳಿದ್ರು ಅಥವಾ ಒಂದು ಉದಾಹರಣೆಯನ್ನು ಹೇಳಿದ್ರು ಗೊತ್ತಿಲ್ಲ. தேவன் தருகிறது எப்படி இருக்குன்னா, ದೇವರು ಕೊಡುವಂತದ್ದು ಹೇಗಿರುತ್ತದೆ ಎಂದರೆ, ಅವರ ಬಿಟ್ಟು பிரியாதிருக்கிற காரியத்தை நமக்கு தருவார். ದೇವರನ್ನ ಬಿಟ್ಟು ಅಗಲದೇ ಇರುವಂತದನ್ನ ದೇವರು ನಿಮಗೆ ஹalleluya. ஹalleluya. அது குறையா இருக்கலாம், ಅದು ಕೊರತೆ ಉಳ್ಳದಾಗಿರಬಹುದು, தேவனுடைய ஐக்கியம் அதுல இருக்கு. ಆದರೆ ದೇವರ ಐಕ್ಯತೆಯು ಅದರಲ್ಲಿ ಇರುತ್ತೆ. ஹalleluya. ஹalleluya. அது நிறைவா இருக்கலாம், ಅದು ಸಂಪೂರ್ಣವಾಗಿರಬಹುದು, அது ஆண்டவர் விட்டு நம்மள பிரிச்சிரும். ಆದ್ರೆ ಅದು ನಮ್ಮನ್ನ ದೇವರಿಂದ ಅಗಲಿಸುತ್ತದೆ. அப்ப நமக்கு எது முக்கியம்? ಅಂದ್ರೆ ನಮಗೆ ಯಾವುದು ಮುಖ್ಯ? தேவ சித்தம் முக்கியம், ದೇವರ ಚಿತ್ತ ಮುಖ್ಯ. ஹalleluya. ஹalleluya. நீங்க குறைவை கண்டு வேதனைப்படாதீங்க. ಅಂದ್ರೆ ನೀವು ಕೊರತೆ ಆಗಿರುವುದನ್ನ ಕಂಡು ದುಃಖಿಸಬೇಡಿ. நிறைவாகிய தெய்வம் நம்ம கூட இருக்கு. ಕಾರಣ ಸಂಪೂರ್ಣನಾದಂತ ದೇವರು ನಮ್ಮ ಸಂಗಡ ಇದ್ದಾರೆ. ஹalleluya. 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 நம்மை ஆசீர்வதிக்கிறது தெய்வம் தான். ನಮ್ಮನ್ನ ಆಶೀರ್ವದಿಸುವಂತದ್ದು ದೇವರೇ. நிம்மதியும் சமாதானத்தையும் சந்தோஷத்தையும் சௌக்கியத்தையும் தருகிறது தெய்வம் தான். ನಮಗೆ ನೆಮ್ಮದಿಯನ್ನ, ಸಮಾಧಾನವನ್ನ, ಸೌಖ್ಯವನ್ನ ಕೊಡುವಂತದ್ದು ದೇವರೇ. ஆகையால நம்ம எதை கேட்டாலும் ಅಂದ್ರೆ ನಾವು ಏನು ಬೇಡಿಕೊಂಡರೂ ஆண்டவர் உம்முடைய சித்தத்தின்படி தான். ದೇವರೇ ನಿಮ್ಮ ಚಿತ್ತಾನುಸಾರವಾಗಿ ಅನುಗ್ರಹಿಸಿರಿ. ஆண்டவருடைய ಬಳಿಗೆ போகவே மாட்டோம். ಅಂದ್ರೆ ನಾವು ದೇವರನ್ನ ಬಿಟ್ಟು ಅಗಲಿ ಹೋಗುವುದೇ ಇಲ್ಲ. ஹalleluya. ஹalleluya. அப்படி வாழ பழகணும். ಆ ರೀತಿಯಾಗಿ ಜೀವಿಸೋದಕ್ಕೆ ನಾವು ಪ್ರಯತ್ನಿಸಬೇಕು. ஹalleluya. ஹalleluya. அப்பதான் நாம ஆண்டவரோடு கூட நிலைத்திருப்போம். ಆಗ ನಾವು ದೇವರೊಳಗೆ ನೆಲೆಸಿರಬಹುದು. மூன்றாவதாக